ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಿಮಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಸುದ್ದಿ ಯುದ್ಧದ ಬಗ್ಗೆ. ಯುದ್ಧ ಅಂತ ಅಂದ್ರೆ ಅದು ಮಧ್ಯಪ್ರಾಚ್ಯದ ಯುದ್ಧ. ಸದ್ಯ ಅಲ್ಲಿ ಸೀಸ್ ಫೈರ್ ಇದೆ, ಬಟ್ ಸ್ಟಿಲ್ ಒಳಗೊಳಗೆ ಒಂದಷ್ಟು ಸಂಘರ್ಷಗಳು ನಡೀತಾ ಇದೆ. ಹಾಗೆ ದಿನಕ್ಕೊಂದು ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಒಂದ್ ಕಡೆ ಇರಾನ್ ಅಮೆರಿಕಾದ ಕಂಡೀಷನ್ಸ್ಗೆ ಒಪ್ತಾ ಇಲ್ಲ, ಅಮೆರಿಕ ಕೂಡ ಮೇಲಿಂದ ಮೇಲೆ ಒಂದೊಂದೇ ಕಂಡೀಷನ್ಸ್ಗಳನ್ನ ಕೂಡ ಹಾಕ್ತಾ ಇದೆ. ಹೀಗಾಗಿ ಸದ್ಯ ಬೂದಿ ಮುಚ್ಚಿರುವಂತಹ ಕೆಂಡದಂತಹ ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲಿದೆ. ಇದು ಅಮೆರಿಕ ಹಾಗೂ ಇರಾನ್ ಕಥೆಯಾದ್ರೆ, ಈ ಕಡೆ ಇನ್ನೊಂದ್ ಕಡೆ ಇಸ್ರೇಲ್ ಅಂತ ಬಂದ್ರೆ, ಇಸ್ರೇಲ್ ಕೂಡ ಗಾಜಾ ಪಟ್ಟಿಯನ್ನ, ಏನು ಗಾಜಾ ಸ್ಟ್ರಿಪ್ ಅಂತ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಹಿಸ್ಟ್ರಿಯಿಂದನೇ ಅಳಿಸಿ ಹಾಕ್ತೀವಿ ಎನ್ನುವಂಥ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಈ ಬಗ್ಗೆ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಪ್ರಮುಖವಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಇದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇವತ್ತಿನ ಮೊದಲನೇ ಸುದ್ದಿ ಈ ಒಂದು ವಿಚಾರದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ನಿಮಗೆ ಸಿಗುತ್ತೆ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ಇವತ್ತು ನಾವು ನಿಮಗೆ ಒಂದು ಕಂಪ್ಲೀಟ್ ರಿಪೋರ್ಟ್, ಮಧ್ಯಪ್ರಾಚ್ಯದ ರಿಪೋರ್ಟ್ ಅನ್ನ ನಿಮಗೆ ನಾವು ಕೊಡ್ತಾ ಇದೀವಿ. ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿ ನಾ ಕೊಡೆ ನೀ ಬಿಡೆ ಎನ್ನುವಂತಹ ಪರಿಸ್ಥಿತಿ. ಯಾಕಂದ್ರೆ ಇರಾನ್ ಅಣ್ವಸ್ತ್ರವನ್ನ ಹೊಂದಬಾರ್ದು ಅನ್ನೋದು ಅಮೆರಿಕಾದ ವಾದ. ಆದ್ರೆ ಇದಕ್ಕೆ ಇರಾನ್ ಒಪ್ತಾ ಇಲ್ಲ. ಜೊತೆಗೆ ಟ್ರಂಪ್ ಅವರು 72 ಗಂಟೆಗಳ ಒಂದು ಡೆಡ್ ಲೈನ್ ಕೂಡ ನೀಡಿದ್ದಾರಂತೆ ಇರಾನ್ಗೆ. ಅಷ್ಟರೊಳಗೆ ಒಪ್ಪಂದವನ್ನ ಮಾಡ್ಕೊಳ್ಬೇಕು, ಇಲ್ದಿದ್ರೆ ಮತ್ತೊಂದು ಮಹಾಯುದ್ಧ ನಡೆಯುವಂತಹ ಒಂದು ಎಲ್ಲಾ ಸೂಚನೆ ಕೂಡ ಸಿಗ್ತಾ ಇದೆ. ಹೀಗಾಗಿ ಇಡೀ ಜಗತ್ತು ಕಾತುರದಿಂದ ಅಥವಾ ಭಯದಿಂದ ನೋಡ್ತಾ ಇದೆ. ಮತ್ತೊಮ್ಮೆ ಇಡೀ ಜಗತ್ತು 3ನೇ ಮಹಾಯುದ್ಧದ ಸನಿಹಕ್ಕೆ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇಸ್ರೇಲ್ ಹಾಗೂ ಗಾಜಾ ಆ ತಿಕ್ಕಾಟ ಕೂಡ ಜೋರಾಗಿ ನಡೀತಾ ಇದೆ. ಗಾಜಾವನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಇಸ್ರೇಲ್ ಯೋಚನೆ ಮಾಡ್ತಾ ಇದೆ. ಜೊತೆಗೆ ಈ ಮಧ್ಯಪ್ರಾಚ್ಯದ ಯುದ್ಧ ಜಾಗತಿಕವಾಗಿ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಅಮೆರಿಕ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ನಾವು ನೆನ್ನೆಯ DNA ನಲ್ಲೂ ಕೂಡ ಹೇಳಿದ್ದೆ, ಶಾಂತಿ ಒಪ್ಪಂದ ಅನ್ನುವಂಥ ಮಾತುಕತೆಗಳು ನಡೀತಾ ಇದೆ. ಸೀಸ್ ಫೈರ್ ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ಶಾಂತಿ ಒಪ್ಪಂದದ ಕರಡು ಪ್ರತಿ ಏನಿತ್ತು, ಇರಾನ್ ಒಂದಷ್ಟು ಕಂಡೀಷನ್ಸ್ಗಳನ್ನ, ಪ್ರಸ್ತಾವನೆಗಳನ್ನ ಬರೆದು ಆ ಕರಡು ಪ್ರತಿಯನ್ನ ಶ್ವೇತಭವನಕ್ಕೆ ಕೊಟ್ಟಿತ್ತು. ಬಟ್ ಅದರಲ್ಲಿ ಒಂದಷ್ಟು ಮಾಡಿಫಿಕೇಶನ್ನ ಅಮೆರಿಕ ಮಾಡಿದೆ. ಒಂದಷ್ಟು ಮಾಡಿಫೈಡ್ ಕರಡು ಪ್ರತಿಯನ್ನ ಮತ್ತೆ ವಾಪಸ್ ಇರಾನ್ಗೆ ಕಳಿಸಿದೆ. ಇದಾದ ಮೇಲೆ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪರಮಾಣು ರಹಿತ ಇರಾನ್ ಆಗೋದು ನಮ್ಮ ಗುರಿ. ಅದು ಪರಮಾಣು ಏನು ತನ್ನ ಶಕ್ತಿ ಇದೆ ಅದನ್ನ ಹೊಂದಿರಬಾರ್ದು ಅನ್ನೋದಾಗಿ ಹೇಳಿರ್ತಾರೆ. ಹಾಗೆ ಇದಕ್ಕೆ ಇರಾನ್ ಕೂಡ ಒಪ್ಪಿಗೆಯನ್ನ ನೀಡಿದೆ ಅಂತ ಹೇಳಿದ್ರು. ಬಟ್ ಇದಕ್ಕೆ ಇರಾನ್ ಈ ಸ್ಟೇಟ್ಮೆಂಟ್ ನ ರಿಜೆಕ್ಟ್ ಮಾಡಿದೆ. ಹಾಗಾದ್ರೆ ನಾನು ಆಗ್ಲೇ ಹೇಳ್ದಾಗೆ ಟ್ರಂಪ್ ಅವರು ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ, 72 ಗಂಟೆಗಳ ಡೆಡ್ ಲೈನ್. ಏನದು ಡೆಡ್ ಲೈನ್? ಒಪ್ಪಂದಕ್ಕೆ ಟ್ರಂಪ್ ಡೆಡ್ ಲೈನ್ ನೀಡಿದ್ದಾರೆ. ಇರಾನ್ ಅಣ್ವಸ್ತ್ರವನ್ನು ತ್ಯಜಿಸೋದಕ್ಕೆ ಒಪ್ಪಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಬಟ್ ಇದಕ್ಕೆ ಇರಾನ್ ರಿಯಾಕ್ಟ್ ಮಾಡಿದೆ. ಏನಂತ ರಿಯಾಕ್ಟ್ ಮಾಡಿದೆ? ಟ್ರಂಪ್ ಹೇಳಿಕೆಯನ್ನ ತಕ್ಷಣವೇ ತಳ್ಳಿ ಹಾಕಿದ್ದಾರೆ ಇರಾನ್ ಮುಖ್ಯ ಸಂಧಾನಕಾರ. ಮೊದಲಿಗೆ ನೀವು ನಮ್ಮ $12 ಬಿಲಿಯನ್ ಆಸ್ತಿಯನ್ನ ನೀವೇನು ವಶದಲ್ಲಿ ಇಟ್ಕೊಂಡಿದ್ದೀರಾ ಅದನ್ನ ರಿಲೀಸ್ ಮಾಡಿ. ಫಸ್ಟ್ ಆಫ್ ಆಲ್ ಆರ್ಥಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿದೆ ಇರಾನ್ ಈ ಯುದ್ಧದಿಂದ. ಜೊತೆಗೆ ಈ $12 ಬಿಲಿಯನ್ ಆಸ್ತಿ, ನಮ್ಮ ಆಸ್ತಿ ನಿಮ್ಮ ಕಂಟ್ರೋಲ್ನಲ್ಲಿ ಏನಿದೆ ಅದನ್ನ ರಿಲೀಸ್ ಮಾಡಿ. ರಿಲೀಸ್ ಮಾಡದೆ ಹೋದ್ರೆ ನಾವು ಯಾವುದೇ ಒಪ್ಪಂದಕ್ಕೂ ಕೂಡ ಬರೋದಿಲ್ಲ. ಹಾಗೆ ಆರ್ಥಿಕ ನಿರ್ಬಂಧ ತೆರವು ಮತ್ತು ಹಕ್ಕುಗಳ ರಕ್ಷಣೆಗೆ ಟೆಹರಾನ್ ಕೂಡ ಬಿಗಿ ಪಟ್ಟನ್ನ ಹಿಡಿದಿದೆ. ಹಾರ್ಮುಜ್ ಜಲಸಂಧಿಯ ಭದ್ರತಾ ನಿಯಂತ್ರಣ ಏನದು ಕಂಟ್ರೋಲ್ ಏನಿದೆ ಅದನ್ನ ಬಿಟ್ಟು ಕೊಡೋದಕ್ಕೆ ಇರಾನ್ ಒಪ್ತಾ ಇಲ್ಲ. ಬಟ್ ಅಮೆರಿಕಾದ ಥಾಟೇ ಬೇರೆ, ಇದ್ರ ಆಪೋಸಿಟ್ ಇದೆ ಅಮೆರಿಕ. ಯಾಕಂದ್ರೆ ಕಂಪ್ಲೀಟ್ ಆಗಿ ಹಾರ್ಮುಜ್ ಜಲಸಂಧಿಯನ್ನ, ಸ್ಟೇಟ್ ಆಫ್ ಹಾರ್ಮುಜ್ ಅನ್ನ ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಅಮೆರಿಕ ಇದೆ. ಈ ಒಂದು ವಿಚಾರಗಳಲ್ಲಿ ಫಸ್ಟ್ ಆಫ್ ಆಲ್ ಈ ನ್ಯೂಕ್ಲಿಯರ್ ಪವರ್ ವಿಚಾರ, ಎರಡನೇದಾಗಿ ಈ ಹಾರ್ಮುಜ್ ಜಲಸಂಧಿ ವಿಚಾರ, ಈ ವಿಚಾರಗಳು, ಹಾಗೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಬಾರ್ದು ಅನ್ನೋಂಥ ವಿಚಾರ, ಇವು ಪ್ರಮುಖ ತಿಕ್ಕಾಟಕ್ಕೆ ಕಾರಣ ಆಗ್ತಾ ಇದೆ. ಶತ್ರುವಿನ ಮಾತು ಮತ್ತು ಸುಳ್ಳು ಭರವಸೆಗಳನ್ನ ನಂಬಲ್ಲ ಅಂತ ಇರಾನ್ ಸ್ಪೀಕರ್ ಕೂಡ ಹೇಳಿದ್ದಾರೆ. ಅಂದ್ರೆ ಇರಾನ್ ಒಪ್ಪಿದೆ ಈ ಒಂದು ಅಣ್ವಸ್ತ್ರವನ್ನ ತ್ಯಜಿಸೋದಕ್ಕೆ ಅಂತ ಟ್ರಂಪ್ ಅವರು ಹೇಳಿದ್ರು. ಬಟ್ ಇದೆಲ್ಲವೂ ಕೂಡ ಸುಳ್ಳು. ನಾವು ಆ ರೀತಿ ಯಾವುದೇ ಒಪ್ಪಿಗೆಯನ್ನ ನೀಡಿಲ್ಲ. ನಾವು ಅಣ್ವಸ್ತ್ರವನ್ನ ತ್ಯಜಿಸೋದಿಲ್ಲ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು, ಅದು ಬೇರೆಯವರ ಕಂಟ್ರೋಲ್ಗೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಹಾಗೆ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ, ಅದನ್ನ ನಿಲ್ಲಿಸಬೇಕು ತಕ್ಷಣವೇ. ಎಲ್ಲಿವರೆಗೂ ನಾವು ಕೇಳಿರುವಂಥ ಕಂಡೀಷನ್ಸ್ ಅಥವಾ ಡಿಮಾಂಡ್ಸ್ಗಳನ್ನ ನೀವು ಫುಲ್ಫಿಲ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಯುದ್ಧ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂತ, ಅಥವಾ ಶಾಂತಿ ಒಪ್ಪಂದ ನಡೆಯೋದಿಲ್ಲ ಅಂತ
ಇರಾನ್ ಹೇಳ್ತಾ ಇದೆ. ಇದರ ಜೊತೆಗೆ $12 ಬಿಲಿಯನ್ ಆಸ್ತಿ ಏನಿತ್ತು ಅದು ಕೂಡ ರಿಲೀಸ್ ಆಗಬೇಕು. ರಿಲೀಸ್ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಪಂದ ನಡೆಯೋದಿಲ್ಲ ಅಂತಲೂ ಕೂಡ ಹೇಳಿದೆ. ಹಾಗೆ ಆರ್ಥಿಕ ನಿರ್ಬಂಧ ತೆರವು ಮತ್ತು ಹಕ್ಕುಗಳ ರಕ್ಷಣೆಗೆ ಟೆಹರಾನ್ ಕೂಡ ಪಟ್ಟು ಹಿಡಿದಿದೆ. ಹಾರ್ಮುಜ್ ಜಲಸಂಧಿಯ ಭದ್ರತಾ ನಿಯಂತ್ರಣವನ್ನು ಬಿಟ್ಟುಕೊಡೋದಕ್ಕೆ ಸ್ಪಷ್ಟವಾಗಿ ರಿಜೆಕ್ಟ್ ಮಾಡಿದೆ. ಶತ್ರುವಿನ ಮಾತು ಹಾಗೂ ಸುಳ್ಳು ಭರವಸೆಗಳನ್ನು ನಾವು ನಂಬೋದಿಲ್ಲ ಅಂತ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಘಾಲಿಬಾಫ್ ಅವರು ಅಮೆರಿಕ ವಿರುದ್ಧ ಘರ್ಜಿಸಿದ್ದಾರೆ. ಒಟ್ಟಾರೆಯಾಗಿ ಯಾರು ಕೂಡ ಸೋಲ್ತಾ ಇಲ್ಲ, ಇದರಲ್ಲಿ ಯಾರು ಕೂಡ ಸೋಲ್ತಾ ಇಲ್ಲ. ಹೀಗಾಗಿ ಏನಾಗುತ್ತೆ ಮುಂದೆ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಮತ್ತೊಂದು ಕಡೆ ಟ್ರಂಪ್ ಅವರು ಈ ಹಿಂದೆಯೂ ಕೂಡ ನಾವು ಹೇಳಿದ್ವಿ ಸುಮಾರು ದಿನಗಳಿಂದ ಟ್ರಂಪ್ ಅಮೆರಿಕ ಸೇನೆಯನ್ನ ಆಕ್ಟಿವ್ ಆಗಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ನಾವು ಯುದ್ಧವನ್ನ ಸ್ಟಾರ್ಟ್ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಸೇನೆ ಅಲರ್ಟ್ ಆಗಿರಬೇಕು, ಆಕ್ಟಿವ್ ಆಗಿರಬೇಕು ಅಂತ ಟ್ರಂಪ್ ಹೇಳ್ತಾನೆ ಬಂದಿದ್ದಾರೆ. ಯುದ್ಧ ಮಂಡಳಿ ಆಲ್ರೆಡಿ ರೆಡಿ ಇದೆ ಅಮೆರಿಕಾದಲ್ಲಿ. ಜೊತೆಗೆ ಟ್ರಂಪ್ ಅವರು ಕೂಡ ಒಂದು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನದು ವಾರ್ನಿಂಗ್, ಯಾವ ರೀತಿ ಸನ್ನದ್ಧರಾಗಿದೆ ಅಮೆರಿಕ ಅಂತ ನೋಡ್ತಾ ಹೋಗೋಣ. ಫಾಕ್ಸ್ ನ್ಯೂಸ್ ಒಂದು ಸಂದರ್ಶನದಲ್ಲಿ ಇರಾನ್ಗೆ ನೇರ ಮಿಲಿಟರಿ ವಾರ್ನಿಂಗ್ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮಗೆ ಬೇಕಾದ ಒಪ್ಪಂದ ಸಿಗದೇ ಇದ್ರೆ ನಾವು ಈ ಒಂದು ಯುದ್ಧವನ್ನ ಬೇರೆ ರೀತಿಯಲ್ಲೇ ಅಂತ್ಯಗೊಳಿಸ್ತೇವೆ ಅಥವಾ ಇರಾನನ್ನೇ ಕಂಪ್ಲೀಟ್ ಆಗಿ ಅಂತ್ಯಗೊಳಿಸ್ತೇವೆ ಅನ್ನುವಂಥ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಬಂದಿದೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ. ಯುದ್ಧ ಇಲಾಖೆಯ ಮೂಲಕ ಮಿಲಿಟರಿ ಆಪರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಟ್ರಂಪ್ ಕೂಡ ಸಜ್ಜಾಗಿದ್ದಾರೆ. ಹಾಗೆ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸೋದಕ್ಕೆ ಇರಾನ್ಗೆ ಗಡುವು ನೀಡಿದ್ದಾರೆ. ಅದು ಎಷ್ಟು ದಿನಗಳ ಗಡುವು? ಕೇವಲ 3 ದಿನಗಳ ಗಡುವು ಅಷ್ಟೇ. 72 ಅವರ್ಸ್ ಡೆಡ್ಲೈನ್ ಇದೆ. ಹಾಗೆ ಆಕ್ಸಿಯೋಸ್ ವರದಿಯ ಪ್ರಕಾರ ಒಪ್ಪಂದದ ಕರಡಿನಲ್ಲಿ ಟ್ರಂಪ್ ಮಹತ್ವದ ಬದಲಾವಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ನಿನ್ನೆ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಆ ಶಾಂತಿ ಒಪ್ಪಂದದ ಕರಡಿನಲ್ಲಿ ಒಂದಷ್ಟು ಮಾಡಿಫಿಕೇಶನ್ಸ್ ಮಾಡಿ ಟ್ರಂಪ್ ಅವರು ವಾಪಸ್ ಇರಾನ್ಗೆ ಪರಿಶೀಲನೆಗೆ ಅಂತ ಇರಾನ್ಗೆ ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ಈ ಒಂದು ಟ್ರಂಪ್ ಅವರು ಕೊಟ್ಟಿರುವಂಥ 3 ದಿನಗಳ ಗಡುವು ಏನಿದೆ ಇದು ಗಲ್ಫ್ ವಲಯದಲ್ಲಿ ಹೈ ಟೆನ್ಷನ್ ಸೃಷ್ಟಿ ಮಾಡ್ತಾ ಇದೆ. ಯಾಕಂದರೆ ಒಂದು ರೀತಿ ಬೂದಿ ಮುಚ್ಚಿರುವಂತಹ ಕೆಂಡದ ವಾತಾವರಣ ಹೊಗೆಯಾಡ್ತಾ ಇದೆ. ಯಾವಾಗ ಬೇಕಾದರೂ ಕಿಡಿ ಹೊತ್ಕೊಂಡು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳಬಹುದು, ಬೆಂಕಿ ಹೊತ್ಕೊಳ್ಬಹುದು. ಏಕೆಂದರೆ ಈ ಹಿಂದೆ ಆದಂತಹ ಯುದ್ಧದ ಪರಿಣಾಮ 40 ದಿನಗಳ ಕಾಲ ಏನೆಲ್ಲ ಅವಾಂತರಗಳಾಗಿತ್ತು, ಎಷ್ಟು ಜನ ಸಾವನ್ನಪ್ಪಿದ್ರು, ಆರ್ಥಿಕವಾಗಿ ಎಷ್ಟು ಕುಗ್ಗಿ ಹೋಗಿತ್ತು ಇರಾನ್ ಅಥವಾ ಅಮೆರಿಕ ಕೂಡ. ಹೌದು, ಆರ್ಥಿಕವಾಗಿ ಅಮೆರಿಕಕ್ಕೂ ಕೂಡ ಸಾಕಷ್ಟು ಲಾಸ್ ಆಗಿದೆ. ಇದನ್ನೆಲ್ಲ ನಾವು ನೋಡಿದ್ದೀವಿ. ಹಾಗೆ ಇದು ಜಾಗತಿಕವಾಗಿಯೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿತು. ಕೇವಲ ಅಮೆರಿಕ ಇರಾನ್ ನಡುವಿನ ಯುದ್ಧ ಅಲ್ಲ, ಸುತ್ತಮುತ್ತ ಇರುವಂತಹ ಗಲ್ಫ್ ರಾಷ್ಟ್ರಗಳು, ದುಬೈ, ಕುವೈತ್, ಈ ರೀತಿ ಸುತ್ತಮುತ್ತ ಇರುವಂತಹ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಯುದ್ಧವನ್ನು ಇರಾನ್ ಸಾರಿತ್ತು. ಹೀಗಾಗಿ ಈ ಒಂದು ವಾತಾವರಣದಿಂದ ಅಥವಾ ಟ್ರಂಪ್ ಅವರ ನಡೆಯಿಂದ ಗಲ್ಫ್ ವಲಯದಲ್ಲಿ ಈಗ ಹೈ ಟೆನ್ಷನ್ ನಿರ್ಮಾಣ ಆಗ್ತಾ ಇದೆ. ಯಾವಾಗ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಒಂದು ಕಡೆ ಅಮೆರಿಕ ತನ್ನ ಸೇನೆಯನ್ನು ಆಕ್ಟಿವ್ ಆಗಿ ಇಟ್ಕೊಂಡಿದೆ. ಯಾವಾಗ ಬೇಕಾದರೂ ದಾಳಿಯನ್ನು ಮಾಡಬಹುದು ಅಮೆರಿಕ. ಇದರ ಜೊತೆಗೆ ಈಗ ಇರಾನ್ ಅಂತ ಬಂದರೆ, ಇರಾನ್ ಮೇಲೆ ಅಮೆರಿಕ ಒಂದು ದಾಳಿಯನ್ನು ಮಾಡಿದೆ. ಈ ಹಿಂದೆ ನಾನು ನಿನ್ನೆ ಕೂಡ ಹೇಳಿದೆ, ಒಂದು ಹೆಲ್ ಫೈರ್ ಆಪರೇಷನ್ನ ಅಮೆರಿಕ ಮೊದಲು ಮಾಡುತ್ತೆ ಇರಾನ್ನ ಹಡಗಿನ ಮೇಲೆ. ಅದಾದಮೇಲೆ ಇರಾನ್ ಕೂಡ ಒಂದಷ್ಟು ಕೌಂಟರ್ ಅಟ್ಯಾಕ್ಗಳನ್ನ ಕೊಡ್ತು. ಕೌಂಟರ್ ಅಟ್ಯಾಕ್ ಕೊಟ್ಟಾದ್ಮೇಲೆ ಈಗ ಮತ್ತೆ ಇರಾನ್ ಮೇಲೆ ಅಮೆರಿಕ ಆತ್ಮರಕ್ಷಣಾ ದಾಳಿಯನ್ನು ಮಾಡಿದೆ. ಅಮೆರಿಕಾದ MQ-1 ಎನ್ನುವಂಥ ಒಂದು ಡ್ರೋನ್ನ ಇರಾನ್ ಸೈನ್ಯ ಹೊಡೆದು ಉರುಳಿಸುತ್ತೆ. ಇದಕ್ಕೆ ಸೇಡು ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತಿಯಾಗಿ ಇರಾನ್ನ ರೇಡಾರ್ ಮತ್ತು ಡ್ರೋನ್ ತಾಣಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಮುಖ್ಯವಾಗಿ ಗೋರುಕ್ ಮತ್ತು ಕೆಶ್ಮ್ ದ್ವೀಪಗಳಲ್ಲಿನ ಉಗ್ರ ನೆಲೆಗಳ ಮೇಲೆ ಯುದ್ಧ ವಿಮಾನಗಳು ದಾಳಿಯನ್ನ ಮಾಡಿವೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ 28 ಹಡಗುಗಳ ಮೇಲೆ ಕಣ್ಗಾವಲನ್ನ ಇಟ್ಟಿದೆ. ವಿತೌಟ್ ಪರ್ಮಿಷನ್ ಯಾವುದೇ ಹಡಗು ಕೂಡ ಮೂವ್ಮೆಂಟ್ ಆಗೋ ಹಾಗೆ ಇಲ್ಲ. ಹೀಗಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇರಾನ್. ನಮ್ಮ ಅನುಮತಿ ಇಲ್ಲದೆ ಹಡಗುಗಳು ಸಾಗುವಂತಿಲ್ಲ ಅಂತ ಇರಾನ್ IRGC ಪಡೆ ಕೂಡ ಹೇಳಿದೆ. ಆದರೆ ಇರಾನ್ ದಾಳಿಯಿಂದ ಸದ್ಯಕ್ಕೆ ಅಮೆರಿಕ ಸೈನಿಕರು ಸೇಫ್ ಆಗಿದ್ದಾರೆ ಅಂತ ಪೆಂಟಗನ್ ಕೂಡ ಮಾಹಿತಿಯನ್ನು ನೀಡ್ತಾ ಇದೆ. ಒಂದು ಕಡೆ ಅಮೆರಿಕಾದ ಅತ್ಯಾಧುನಿಕ ಅಪ್ಡೇಟೆಡ್ ವರ್ಷನ್ ಏನಿತ್ತು MQ-1 ಡ್ರೋನನ್ನು ಇರಾನ್ ಸೈನ್ಯ ಹೊಡೆದು ನಾಶ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಪಡೆ ಇರಾನ್ನ ರೇಡಾರ್ ಮತ್ತು ಡ್ರೋನ್ ತಾಣಗಳ ಮೇಲೆ ಒಂದು ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಹಾಗೆ ಅಮೆರಿಕದ ಯುದ್ಧ ವಿಮಾನಗಳು ಮುಖ್ಯವಾಗಿ ಟೆರರಿಸ್ಟ್ ನೆಲೆಗಳೇನಿತ್ತು, ಈ ಗೋರುಕಲ್ಲಾಗಿರ್ಬೋದು ಅಥವಾ ಈ ಕೆಶ್ಮ್ ದ್ವೀಪಗಳಲ್ಲಿ ಉಗ್ರ ನೆಲೆಗಳೇನಿತ್ತು ಅದನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಿದೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ IRGC ಪಡೆ ಯಾವೆಲ್ಲ ಹಡಗುಗಳು ನಮ್ಮ ಇರಾನ್ನ ಪರ್ಮಿಷನ್ ಇಲ್ಲದೇನೆ ವಿತೌಟ್ ಪರ್ಮಿಷನ್ ಮೂವ್ಮೆಂಟ್ ಆಗ್ತಾ ಇದೆ ಅದರ ಕಡೆ
ಟೋಟಲ್ ಆಗಿ ಒಂದು 28 ಹಡಗುಗಳ ಮೇಲೆ ತನ್ನ ನಿಗಾ ಇಟ್ಟಿದೆ. ಜೊತೆಗೆ ಇರಾನ್ನ ಪ್ರಚೋದನೆಗೆ ಅಮೆರಿಕ ಪ್ರತಿದಾಳಿಯನ್ನ ನಡೆಸಿದೆ. ಸದ್ಯಕ್ಕೆ ಅಮೆರಿಕ ಸೈನಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ ಪೆಂಟಗನ್ ಕೂಡ ಸ್ಪಷ್ಟಪಡಿಸಿದೆ. ಇದರಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅಂದರೆ ಮೇಲ್ನೋಟಕ್ಕೆ ಸೀಸ್ ಫೈರ್ ಶಾಂತಿ ಒಪ್ಪಂದ, ಬಟ್ ಒಳಗೊಳಗೆ ಸಂಘರ್ಷಗಳು ನಡೀತಾನೆ ಇದೆ. ಎಸ್ಪೆಷಲಿ ಈ ಹಾರ್ಮುಸ್ ಜಲಸಂಧಿಯಲ್ಲಿ ಈ ರೀತಿ ಹಡಗುಗಳನ್ನು ತಡೆಯೋದು ಅಥವಾ ಅದರೊಳಗಡೆ ಹೋಗಿ ತಪಾಸಣೆಯನ್ನು ನಡೆಸೋದು ಅಥವಾ ಅದ್ರ ಡೈರೆಕ್ಷನ್ನೇ ಚೇಂಜ್ ಮಾಡೋದು, ಈ ರೀತಿಯಾದಂತಹ ಒಂದಷ್ಟು ಸಂಘರ್ಷಗಳು, ತಿಕ್ಕಾಟ, ರಬ್ಬಿಂಗ್ ಒಳಗೊಳಗೇನೆ ನಡೀತಾ ಇದೆ. ಆದರೆ ಇದು ಯಾವಾಗ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುತ್ತೋ ನಿಜಕ್ಕೂ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಎಸ್ಪೆಷಲಿ ಗಲ್ಫ್ ರಾಷ್ಟ್ರಗಳು ಹೈ ಟೆನ್ಷನ್ನಲ್ಲಿವೆ. ಯಾಕಂದರೆ ಎಫೆಕ್ಟ್ ಕೇವಲ ಇರಾನ್ ಹಾಗೂ ಅಮೆರಿಕ ನಡುವೆ ಆಗಲ್ಲ, ಸುತ್ತಮುತ್ತ ಇರುವಂಥ ಗಲ್ಫ್ ರಾಷ್ಟ್ರಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಹಿಂದೆ ನೋಡಿದ್ವಿ ಇರಾನ್ ಯಾವ ರೀತಿ ದುಬೈ, ಕುವೈತ್ ಮೇಲೆಲ್ಲ ಅಟ್ಯಾಕ್ ಮಾಡಿತ್ತು ಅಂತ. ಹೀಗಾಗಿ ಒಂದು ರೀತಿ ಇಡೀ ಜಗತ್ತನ್ನೇ ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಟ್ರಂಪ್ ಅವರ ಈ ನಡೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇದಿಷ್ಟು ಅಮೆರಿಕ ಹಾಗೂ ಇರಾನ್ ಬಗ್ಗೆ. ಆದರೆ ಮತ್ತೊಂದು ಕಡೆ ನಾವು ಈಗ ಇಸ್ರೇಲ್ ಬಗ್ಗೆಯೂ ಕೂಡ ಮಾತಾಡಬೇಕಾಗುತ್ತೆ. ಇಸ್ರೇಲ್ ಒಂದು ಕಡೆ ಈ ಗಾಜಾವನ್ನು ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಥವಾ ಕಂಪ್ಲೀಟ್ ಆಗಿ ಗಾಜಾನ ನಾಶ ಮಾಡಬೇಕು. ಇತಿಹಾಸದಲ್ಲೇ ಗಾಜಾ ಸ್ಟ್ರಿಪ್ ಆಫ್ ಗಾಜಾ ಅಥವಾ ಗಾಜಾ ಸ್ಟ್ರಿಪ್ ಅಂತ ಏನು ಕರಿತೀವಿ ಅದು ಇರಲೇಬಾರ್ದು, ಡಿಲೀಟ್ ಮಾಡಿಬಿಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಹೊಸ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಹಾಗಾದರೆ ಇಸ್ರೇಲ್ ಪಾಲಾಗುತ್ತಾ ಗಾಜಾ? ನೋಡ್ತಾ ಹೋಗೋಣ. ಗಾಜಾ ಪಟ್ಟಿಯ 70% ಪ್ರದೇಶವನ್ನು ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಇಸ್ರೇಲ್ ಸೈನ್ಯಕ್ಕೆ ಆದೇಶವನ್ನು ನೀಡಲಾಗಿದೆ. ಗಾಜಾದಲ್ಲಿ ಭದ್ರತಾ ವಲಯಗಳನ್ನು ನಿರ್ಮಿಸಬೇಕು ಅಂತ ನೆತನ್ಯಾಹು ಅವರು ಒಂದು ಭರ್ಜರಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಹಮಾಸ್ ಸಂಘಟನೆ ಏನಿದೆ, ಉಗ್ರ ಸಂಘಟನೆ, ಹಮಾಸ್ ಸಂಘಟನೆ ಯಾವಾಗ ಅಸ್ತಿತ್ವಕ್ಕೆ ಬಂತೋ ಆಗ ಅದು ಹೇಳಿದ ಒಂದೇ ಮಾತು, ಇಸ್ರೇಲ್ನ ನಾಶ ಮಾಡೋದೇ ನಮ್ಮ ಮುಖ್ಯ ಗುರಿ ಅಂತ. ಹೀಗಾಗಿ ಆ ಸಂಘಟನೆಯ ಸಂಪೂರ್ಣ ನಿರ್ಮೂಲನೆಯೇ ಇಸ್ರೇಲ್ನ ಇದೀಗ ಏಕೈಕ ಗುರಿಯಾಗಿದೆ. ಹಮಾಸ್ನ ಮುಖ್ಯಸ್ಥರಾದಂತಹ ಇಸ್ಮಾಯಿಲ್ ಹನಿಯೆ ಹಾಗೆ ಯಹ್ಯಾ ಸಿನ್ವರ್ ಅವರ ಹತ್ಯೆ ಕೂಡ ಸಕ್ಸಸ್ ಆಗಿದೆ. ಹಮಾಸ್ನ 80% ರಾಕೆಟ್ ಲಾಂಚರ್ಸ್ಗಳು ಹಾಗೆ ಸುರಂಗಗಳು ಜಾಲ ಏನಿತ್ತು ಅದೆಲ್ಲವೂ ಕೂಡ ಧ್ವಂಸ ಆಗಿದೆ. ಹಮಾಸ್ಗೆ ಇರಾನ್ನಿಂದ ಬರ್ತಾ ಇದ್ದ ಆರ್ಥಿಕ ನೆರವನ್ನು ಕೂಡ ಇಸ್ರೇಲ್ ಕಟ್ ಮಾಡಿದೆ. ಇರಾನ್ ಕಡೆಯಿಂದ ಹಮಾಸ್ಗೆ ಈಗ ಏನೋ ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಈ ಸಂಘರ್ಷಕ್ಕೆ ಕಾರಣ ಏನು, ಇಸ್ರೇಲ್ ಹಾಗೂ ಗಾಜಾ ನಡುವಿನ ಸಂಘರ್ಷಕ್ಕೆ ಕಾರಣ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಈ ಗಾಜಾ ಪಟ್ಟಿ ಏನಿದೆ ಅಥವಾ ಗಾಜಾ ಸ್ಟ್ರಿಪ್ ಏನಿದೆ ಇದು ಉತ್ತರ ಹಾಗೂ ಪೂರ್ವಕ್ಕೆ ಇಸ್ರೇಲ್ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಹಾಗೆ ಈಜಿಪ್ಟ್ ಜೊತೆ ಸೌತ್ ವೆಸ್ಟ್ನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇದಕ್ಕೆ ಈ ಒಂದು ಯುದ್ಧಕ್ಕೆ, ಈ ಗಾಜಾ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಒಂದಷ್ಟು ರೀಸನ್ಸ್ಗಳಿದೆ. ಫಸ್ಟ್ ರೀಸನ್ ಬಂದು ಭೂ ವಿವಾದ ಮತ್ತು ಧಾರ್ಮಿಕ ನಂಬಿಕೆ. ಏನಂದ್ರೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಎರಡೂ ದೇಶಗಳು ಕೂಡ ಜೆರುಸಲೆಂ ಈ ನಗರ ನಮ್ಮ ಕ್ಯಾಪಿಟಲ್ ಆಗಬೇಕು, ರಾಜಧಾನಿ ಅಂತ ಹಕ್ಕನ್ನು ಸಾಧಿಸ್ತಾ ಇವೆ. ಈ ಜೆರುಸಲೆಂ ಏನಿದೆ ಈ ನಗರ ಯಹೂದಿ, ಮುಸ್ಲಿಂ ಹಾಗೂ ಕ್ರೈಸ್ತ ಧರ್ಮಗಳು ಈ ಮೂವರಿಗೂ ಕೂಡ ಅತ್ಯಂತ ಪವಿತ್ರವಾದ ಸ್ಥಳ. ಇದರ ಜೊತೆಗೆ ಇನ್ನೊಂದು ಈ ಹಮಾಸ್ ಸಂಘಟನೆ 1987ರಲ್ಲಿ ಹಮಾಸ್ ಹುಟ್ಕೊಳ್ಳುತ್ತೆ. ಇಸ್ರೇಲ್ನ ನಾಶಪಡಿಸೋದೇ ತನ್ನ ಮುಖ್ಯ ಗುರಿ ಅಂತ ಅದು ಘೋಷಣೆ ಕೂಡ ಮಾಡಿತ್ತು. ಹೀಗಾಗಿ ಗಾಜಾ ಪಟ್ಟಿಯನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಇಸ್ರೇಲ್ ಮೇಲೆ ನಿರಂತರವಾಗಿ ರಾಕೆಟ್ ದಾಳಿಗಳನ್ನು ಹಮಾಸ್ ಸಂಘಟನೆ ಮಾಡ್ತಾ ಬಂದಿದೆ. ಹೀಗಾಗಿ ಆ ಗಾಜಾ ಪಟ್ಟಿಯನ್ನೇ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ನೆತನ್ಯಾಹು ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿ ಇದು ಯಶಸ್ಸಾಗುತ್ತಾ, ಇನ್ನೆಷ್ಟು ಜನ ಇದಕ್ಕೆ ಬಲಿಯಾಗಬೇಕು ನಿಜಕ್ಕೂ ಗೊತ್ತಿಲ್ಲ. ಅಮಾಯಕರ ಬಲಿ ಆಗ್ತಾ ಇದೆ. ಹಾಗೆ ಇದು ಈಗ ನಾವು ಅಮೆರಿಕ ಇರಾನ್ ಆದರೆ ಲಾಸ್ಟ್ ಇಯರ್ ಒಂದು 20 ಡೇಸ್ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಆಗಿತ್ತು. ಹಾಗೆ ಈ ವರ್ಷದಲ್ಲೂ ಕೂಡ ಒಂದು 40 ದಿನ ಯುದ್ಧ ಆಗಿತ್ತು. ಆದರೆ ನಾವು ಇಸ್ರೇಲ್ ಹಾಗೆ ಗಾಜಾ ಅಂತ ನೋಡ್ತಾ ಹೋಗೋದಾದ್ರೆ ಇದು ಕಳೆದ ಒಂದು 2-2.5 ವರ್ಷಗಳಿಂದ ನಡೀತಾ ಇರುವಂತಹ ಯುದ್ಧ. ಈ ಯುದ್ಧಕ್ಕೆ ಪ್ರಮುಖ 3 ಕಾರಣಗಳನ್ನು ನಾನು ನಿಮ್ಗೆ ಹೇಳಿದೆ. ಒಂದು ಆ ಉಗ್ರ ಸಂಘಟನೆ, ಹಾಗೆ ಧಾರ್ಮಿಕ ನಂಬಿಕೆ ಆಗಿರ್ಬೋದು. ಜೊತೆಗೆ ಇದ್ದಕ್ಕಿದ್ದಂತೆ ಈ ಗಾಜಾ ಕಡೆಯಿಂದ ಹಮಾಸ್ ಉಗ್ರರು ಇದ್ದಕ್ಕಿದ್ದಂತೆ ಇಸ್ರೇಲ್ ಒಳಗಡೆ ನುಗ್ಗಿ ಅಲ್ಲಿ ಸಾಕಷ್ಟು ಅಮಾಯಕರನ್ನ ಸಾಯಿಸ್ತಾರೆ, ಒಂದಷ್ಟು ಜನನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ಈ ಯುದ್ಧಕ್ಕೆ ಮುನ್ನುಡಿಯನ್ನ ಬರೆಯುತ್ತೆ. ಹಾಗಾದ್ರೆ ಈ 2 ವರ್ಷಗಳ ಮಹಾ ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು, ಏನಾಯಿತು, ಏನು ಎತ್ತ, ಎಷ್ಟು ಜನ ಇದರಲ್ಲಿ ಸಾವನ್ನಪ್ಪಿದ್ರು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. 2023ರ ಅಕ್ಟೋಬರ್ 7ರ ದಾಳಿಗೆ ಪ್ರತಿಯಾಗಿ 2 ವರ್ಷಗಳ ಸುದೀರ್ಘ ಯುದ್ಧ ಇದು. ಇಸ್ರೇಲ್ ದಾಳಿಯಿಂದ ಗಾಜಾದಲ್ಲಿ ಈವರೆಗೆ ಬರೋಬ್ಬರಿ 67,075 ಪ್ಯಾಲೆಸ್ತೇನಿಯನ್ನರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಇನ್ನೂ ಒಂದು ಆತಂಕಕಾರಿ ವಿಷಯ ಅಥವಾ ಒಂದು ಬೇಸರ ತರಿಸುವಂಥ ವಿಷಯ ಅಂದರೆ ಮೃತಪಟ್ಟವರಲ್ಲಿ 20,000ಕ್ಕೂ ಹೆಚ್ಚು ಪುಟ್ಟ ಮಕ್ಕಳೇ ಇರೋದು ದುರಂತ.
19 ಲಕ್ಷ ಜನರಿಗೆ ಸೂರು ಸಿಕ್ಕಿಲ್ಲ. ಗಾಜಾದಲ್ಲಿ ಮಾನವೀಯ ಬಿಕ್ಕಟ್ಟು ತೀವ್ರಗೊಳ್ತಾ ಇದೆ. ನಾವು ಕೂಡ ಈಗ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀವಿ ಗಾಜಾದಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಪಾಪ ಪುಟ್ಟ ಮಕ್ಕಳು ತಮ್ಮ ತಂದೆ ತಾಯಿಯರನ್ನ ಕಳ್ಕೊಂಡು ಅಥವಾ ಮನೆಗಳಿಲ್ಲದೆ ಒದ್ದಾಡ್ತಾ ಇರುವಂತಹ ದೃಶ್ಯಗಳು. ಇನ್ನು ಯುದ್ಧ ಭೂಮಿಯಲ್ಲಿ ಈಗ ಲೈವ್ ಸ್ಟ್ರೀಮಿಂಗ್ ಕೊಡಬೇಕಾಗತ್ತೆ, ಜನರಿಗೆ ಏನಾಗ್ತಾ ಇದೆ ಅಂತ ತಿಳಿಸ್ಬೇಕಾಗತ್ತೆ. ಹೀಗಾಗಿ ಅಲ್ಲಿ ರಿಪೋರ್ಟರ್ಸ್ಗಳು ಹೋಗ್ತಾರೆ. ಅಂಥವರು 195 ಪತ್ರಕರ್ತರು ಸಾವನ್ನಪ್ಪಿದ್ದಾರೆ. ಹಾಗೆ 554 ಸೇವಾ ಕಾರ್ಯಕರ್ತರು ಬಲಿಯಾಗಿದ್ದಾರೆ ಇಲ್ಲಿವರೆಗೂ. ಜೊತೆಗೆ ಈ ಗಾಜಾದಲ್ಲಿ ಕಾಣಿಸ್ತಾ ಇರುವಂತಹ ಹಸಿವು, ಸೃಷ್ಟಿಯಾಗಿರುವಂತಹ ಹಸಿವು ಅಥವಾ ರಕ್ತಪಾತಕ್ಕೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯವೇ ತಲ್ಲಣಗೊಂಡಿದೆ. 2023 ಅಕ್ಟೋಬರ್ 7 ಭೀಕರ ದಾಳಿಗೆ ಪ್ರತಿಯಾಗಿ ಈ ಒಂದು ಸುದೀರ್ಘ ಯುದ್ಧ ಆರಂಭವಾಗುತ್ತೆ. ಈಗ 2 ವರ್ಷಗಳನ್ನು ಇದು ಪೂರೈಸಿದೆ. ಇಸ್ರೇಲ್ ನಡೆಸಿದಂತಹ ಸರಣಿ ದಾಳಿಯಿಂದಾಗಿ ಗಾಜಾದಲ್ಲಿ ಈವರೆಗೆ ಬರೋಬ್ಬರಿ 67,075 ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಹಾಗೆ ಈ ಭೀಕರ ರಕ್ತಪಾತದಲ್ಲಿ ಮೃತಪಟ್ಟವರಲ್ಲಿ 20,000ಕ್ಕೂ ಹೆಚ್ಚು ಪುಟ್ಟ ಮಕ್ಕಳೇ ಇರೋದು ನಿಜಕ್ಕೂ ಅತ್ಯಂತ ದೊಡ್ಡ ದುರಂತ. ಎಲ್ಲ ಕಡೆ ಬರೀ ಸಾವು ನೋವುಗಳು, ಸೂರಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ. ಹೀಗಾಗಿ ಮಕ್ಕಳ ಪರಿಸ್ಥಿತಿ ನಿಜಕ್ಕೂ ಕೂಡ ಆತಂಕಕಾರಿ, ನಿಜಕ್ಕೂ ಕೂಡ ಶೋಚನೀಯ. ಹಾಗೆ ಇದೆಲ್ಲ ಯುದ್ಧದ ಎಫೆಕ್ಟ್ ನಾವು ಕೂಡ ಡೈಲಿ ಅನುಭವಿಸ್ತಾನೆ ಇದ್ದೀವಿ. ಒಂದಲ್ಲ ಒಂದು ರೇಟ್ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಜಾಸ್ತಿ ಆಯಿತು. ಇದೆಲ್ಲವನ್ನ ಕೂಡ ನೋಡ್ತಾ ಇದ್ದೀವಿ. ಅಕಸ್ಮಾತ್ ಇನ್ನೂ ಏನಾದರೂ ಈ ಯುದ್ಧ ಕಂಟಿನ್ಯೂ ಆದರೆ, ಯುದ್ಧದ ವಾತಾವರಣ ಕಂಟಿನ್ಯೂ ಆದರೆ ಅಥವಾ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ತಗೊಂಡ್ರೆ ಜಗತ್ತಿಗೆ ತೈಲ ಶಾಕ್ ಹಾಗೂ ಆರ್ಥಿಕ ಸಂಕಷ್ಟದ ಭೀತಿ ಎದುರಾಗ್ತಾ ಇದೆ. ಅಮೆರಿಕ ಇರಾನ್ ಯುದ್ಧದ ಭೀತಿಯಿಂದ ಕಚ್ಚಾ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. ತೈಲ ಬೆಲೆ ಏರಿಕೆ ಮತ್ತು ಡಾಲರ್ ಅಬ್ಬರಕ್ಕೆ ಇವತ್ತು ಚಿನ್ನದ ಬೆಲೆ ಕೂಡ ಕುಸಿತ ಕಂಡಿದೆ. ಇರಾನ್ ಕ್ಷಿಪಣಿ ದಾಳಿ ಭೀತಿಯಿಂದ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕುವೈತ್ ಆಲ್ರೆಡಿ ಸಜ್ಜುಗೊಳಿಸಿದೆ. ಯಾಕಂದರೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗಬಹುದು. ಈ ಹಿನ್ನೆಲೆಯಲ್ಲಿ ಕುವೈತ್ ಕೂಡ ರೆಡಿ ಆಗಿದೆ. ಗಾಜಾ ಸಂಘರ್ಷಕ್ಕೆ ಇರಾನ್ ಏನಾದರೂ ಎಂಟ್ರಿ ಆದರೆ ಮಹಾಯುದ್ಧವೇ ಶುರುವಾಗಲಿದೆ. ಇದಂತೂ ಪಕ್ಕ. ಯಾಕಂದರೆ ಗಾಜಾನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ನೆತನ್ಯಾಹು ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೇನಾದ್ರು ಇರಾನ್ ಎಂಟ್ರಿ ಕೊಟ್ಟರೆ ಅಲ್ಲಿಗೆ 3ನೇ ಮಹಾಯುದ್ಧ ಆಗೋದು ಫಿಕ್ಸು. ಜರ್ಮನಿ, ಕತಾರ್ ದೇಶಗಳಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ರಾಜತಾಂತ್ರಿಕ ಪ್ರಯತ್ನ ಕೂಡ ನಡೀತಾ ಇದೆ. ಆದರೆ ಒಟ್ಟಾರೆಯಾಗಿ ಏನೇ ಆದರೂ ಕೂಡ ಟ್ರಂಪ್ ಹಾಗೂ ನೆತನ್ಯಾಹು ನಿರ್ಧಾರದ ಮೇಲೆ ಜಗತ್ತಿನ ಭವಿಷ್ಯ ನಿಂತಿದೆ. ಹೀಗಾಗಿ ಎಲ್ಲಿಗೆ ಬರುತ್ತೆ ಯುದ್ಧ, ಏನು ಎತ್ತ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಎಸ್, ಇದಿಷ್ಟು DNA ಮೊದಲನೇ ಸುದ್ದಿ ಆಯಿತು. ಈಗ ಜಿ ಕನ್ನಡ ನ್ಯೂಸ್ DNA 2ನೇ ಸುದ್ದಿಯತ್ತ ಗಮನ ಹರಿಸೋಣ. ಇಲ್ಲಿವರೆಗೂ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಆಗ್ತಾ ಇರುವಂಥ ಯುದ್ಧದ ಬಗ್ಗೆ ಮಾತಾಡಿದ್ವಿ. ಬಟ್ ಸ್ಟಿಲ್ ಇವನ್ ದೋ ಇಟ್ ಈಸ್ ವೆರಿ ಫಾರ್ ಅವೇ ನಮಗೆ ಎಫೆಕ್ಟ್ ತಟ್ತಾ ಇದೆ ನಮ್ಮ ದೇಶದ ಮೇಲೆ. ಆದರೆ ಈಗ ನಮ್ಮ ದೇಶದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಉತ್ತರ ಭಾರತದ ಬಗ್ಗೆ, ಅಂದರೆ ಎಸ್ಪೆಷಲಿ ಪಶ್ಚಿಮ ಬಂಗಾಳದ ಬಗ್ಗೆ ನಾವು ಮಾತಾಡಲೇಬೇಕು. ಒಂದು ರೀತಿ ಒಂದು ಮೇಜರ್ ಚೇಂಜ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಎಲೆಕ್ಷನ್ ಆದಮೇಲೆ ನಾವು ನೋಡಿದ್ವಿ ಇಷ್ಟು ವರ್ಷಗಳ ಕಾಲ, ದಶಕಗಳ ಕಾಲ ಮಮತಾ ಬ್ಯಾನರ್ಜಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ರು. ಅವರ ಆಳ್ವಿಕೆಯನ್ನು ನಾವು ನೋಡಿದ್ವಿ. ಅದಾದಮೇಲೆ ಈ ಎಲೆಕ್ಷನ್ನಲ್ಲಿ ಸುವೇಂದು ಅಧಿಕಾರಿ ನೇತೃತ್ವದ BJP ಸರ್ಕಾರ ಬಂದಿದೆ ಅಧಿಕಾರಕ್ಕೆ. ಹಾಗೆ ಒಂದಷ್ಟು ಚೇಂಜಸ್ಗಳನ್ನು ಮಾಡೋದಕ್ಕೆ ಯೋಜನೆಗಳನ್ನು ಕೂಡ ಆಲ್ರೆಡಿ ರೂಪಿಸಿದೆ. ಒಂದಷ್ಟು ಬದಲಾವಣೆಯ ನಿರೀಕ್ಷೆಯಲ್ಲಿ ಅಲ್ಲಿರುವಂತಹ ಜನರು ಕೂಡ ಇದ್ದಾರೆ. ಅಂದರೆ ನಿಜಕ್ಕೂ ಇದು ಅಸಲಿ ಬದಲಾವಣೆ. ಅಂದರೆ ವೆಸ್ಟ್ ಬೆಂಗಾಲ್ ಅಂತ ಅಂದರೆ ಇಲ್ಲಿವರೆಗೂ ನಮಗೆ ಕಾಣಿಸ್ತಾ ಇದ್ದಿದ್ದು ಒಂದಷ್ಟು ನೆಗೆಟಿವ್ ಚಿತ್ರಣಗಳು. ಒಂದು ಕಡೆ ಹಿಂಸೆ ಆಗಿರ್ಬೋದು ಅಥವಾ ದಬ್ಬಾಳಿಕೆ, ಈ ಬಾಂಗ್ಲಾ ಅಕ್ರಮ ನುಸುಳುಕೋರರು, ಇವೆಲ್ಲವೂ ಕೂಡ ನಮ್ಮ ಕಣ್ಣೆದುರು ಬರುವಂಥ ದೃಶ್ಯಗಳು. ಆದರೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ಏನಿದ್ದಾರೆ, ಈ ಹಿಂದೆ ಮಮತಾ ಬ್ಯಾನರ್ಜಿಯವರ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ಆಗಿದ್ರು ಇವರು. ಈಗ ಇಂಥವರನ್ನ ವೆಸ್ಟ್ ಬೆಂಗಾಲ್ನಿಂದ ತಮ್ಮ ದೇಶಕ್ಕೆ ವಾಪಸ್ ಕಳಿಸುವಂತಹ ಪ್ರಯತ್ನಕ್ಕೆ ಸುವೇಂದು ಅಧಿಕಾರಿ ನೇತೃತ್ವದ BJP ಸರ್ಕಾರ ಮುಂದೆ ಬರ್ತಾ ಇದೆ. ಇದಕ್ಕೆ ಅಮಿತ್ ಶಾ ಅವರು ಕೂಡ ಸಾಥ್ ನೀಡ್ತಿದ್ದಾರೆ. ಒಟ್ಟಾರೆಯಾಗಿ ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ 3D ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಏನಿದು 3D ಪ್ಲಾನ್ ಅಂತ ನಾವು ನೋಡ್ತಾ ಹೋಗಬೇಕಾಗತ್ತೆ. ಅಕ್ರಮ ವಲಸಿಗರಿಗೆ 3D ಶಾಕ್ ಇದು. ಏನಿದು 3D ಶಾಕ್? ಅಕ್ರಮ ನುಸುಳುಕೋರರ ವಿರುದ್ಧ ಸುವೇಂದು ಸರ್ಕಾರ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. 3D ಅಂದರೆ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅಂತ. ಡಿಟೆಕ್ಟ್ ಅಂದರೆ ಅವ್ರನ್ನ ಪತ್ತೆ ಮಾಡಬೇಕು, ಎಲ್ಲಿದ್ದಾರೆ, ಅವ್ರು ಯಾರು ಅಂತ ಪತ್ತೆ ಮಾಡಬೇಕು. ಅವ್ರನ್ನ ಡಿಲೀಟ್ ಮಾಡಬೇಕು. ಈ ಏನು ಅವರಿಗೆ ಒಂದಿಷ್ಟು ಸರ್ಕಾರದ ಕಡೆಯಿಂದ ಸವಲತ್ತುಗಳು ಸಿಗ್ತಾ ಇದೆ, ಅಥವಾ ಈ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ವೋಟರ್ ID ಮಾಡಿಸ್ಕೊಂಡಿರ್ತಾರೆ, ಅದನ್ನೆಲ್ಲವನ್ನು ಕೂಡ ಅಳಿಸಿ ಹಾಕಬೇಕು. ಜೊತೆಗೆ ಅವ್ರನ್ನ ಡಿಪೋರ್ಟ್ ಮಾಡಬೇಕು. ಮುಂದಿನ 3ನೇ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಅವ್ರನ್ನ ಗಡೀಪಾರು ಮಾಡಬೇಕು. ಇದೇ ಈ 3D ಮಂತ್ರ. ಅಕ್ರಮವಾಗಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ದೇಶದಿಂದ ಹೊರದಬ್ಬೋದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ನುಸುಳುಕೋರರ ವಿರುದ್ಧ ಒಂದು ಮಹತ್ವದ ನಿರ್ಧಾರವನ್ನ
ಸರ್ಕಾರ ಮಾಡಿದೆ. ಗಡಿ ಭಾಗದಲ್ಲಿ ಅಕ್ರಮ ವಲಸಿಗರನ್ನ ಇರಿಸೋದಕ್ಕೆ ಬಂಧನ ಕೇಂದ್ರಗಳು ಕೂಡ ರೆಡಿ ಆಗಿದೆ. ಬಂಗಾಳದ ಗಡಿಯಲ್ಲಿ ಈಗ ನುಸುಳುಕೋರರಿಗೆ ನಡುಕ ಶುರುವಾಗಿದೆ. ಎಷ್ಟೋ ಜನ ಆಲ್ರೆಡಿ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತೋ, ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಯ್ತೋ, ಆಲ್ರೆಡಿ ಒಂದಷ್ಟು ಜನ ಗಂಟು ಮೂಟೆ ಕಟ್ಕೊಂಡು ಪರಾರಿಯಾಗಿದ್ದಾರೆ. ಅಕ್ರಮ ವಲಸಿಗರು ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳವನ್ನ ಬಿಟ್ಟು ತಮ್ಮ ದೇಶದ ಕಡೆಗೆ ಮುಖ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅಕ್ರಮ ನುಸುಳುಕೋರರ ವಿರುದ್ಧ ಕಠಿಣ ಕ್ರಮಗಳು ಕೂಡ ಸ್ಟಾರ್ಟ್ ಆಗಿದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದಷ್ಟು ಭರವಸೆಗಳನ್ನು ನೀಡಿದ್ರು. ಅದರಂತೆ ಸಿಎಂ ಸುವೇಂದು ಅಧಿಕಾರಿ ಈಗ 3D ಮಂತ್ರವನ್ನ ಜಾರಿಗೆ ತಂದಿದ್ದಾರೆ. ಮೊದಲನೇದಾಗಿ ಡಿಟೆಕ್ಟ್ ಅಂದ್ರೆ ಯಾರು ನುಸುಳುಕೋರರು, ಬಾಂಗ್ಲಾದೇಶದವರು ಯಾರೆಲ್ಲ ಇದ್ದಾರೆ ಅವರನ್ನ ಪತ್ತೆ ಮಾಡಬೇಕು, ಹಾಗೆ ಡಿಲೀಟ್ ಮಾಡಬೇಕು. ಅವರ ಅಕ್ರಮ ದಾಖಲೆಗಳೇನಿತ್ತು ಅದನ್ನ ಡಿಲೀಟ್ ಮಾಡಬೇಕು. ವೋಟರ್ ID, ಆಧಾರ್ ಕಾರ್ಡ್, ಏನೆಲ್ಲ ಈ ದೇಶದ ಸವಲತ್ತುಗಳನ್ನು ಬಳಸೋದಕ್ಕೆ ಏನೆಲ್ಲ ಅವ್ರು ಮಾಡಿಸ್ಕೊಂಡಿದ್ದಾರೆ ಅದನ್ನ ಡಿಲೀಟ್ ಮಾಡಬೇಕು. ಹಾಗೆ ಡಿಪೋರ್ಟ್ ಅಂದ್ರೆ ಅವರನ್ನ ಮರಳಿ ಅವರ ದೇಶಕ್ಕೆ, ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡೋದು. ಹೀಗಾಗಿ ಈ ಕಠಿಣ ನೀತಿಯಿಂದಾಗಿ ಗಡಿ ಭಾಗದಲ್ಲಿ ದಶಕಗಳಿಂದ ಅಕ್ರಮವಾಗಿ ಯಾರೆಲ್ಲ ನೆಲೆಸಿದ್ರು ಈ ನುಸುಳುಕೋರರು ಈಗ ತಾವಾಗಿಯೇ ಗಂಟು ಮೂಟೆ ಕಟ್ಕೊಂಡು ದೇಶವನ್ನ ತೊರೀತಾ ಇದ್ದಾರೆ. ನಿಜಕ್ಕೂ ಇದು ಒಂದು ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಯಾವುದೋ ದೇಶದವರು ಇಲ್ಲಿ ಬಂದು ಇಲ್ಲಿನ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ತಾರೆ ಅಂದ್ರೆ ಈಗ ನಾವು ಹೋಗಿ ಬೇರೆ ದೇಶದಲ್ಲಿ ಆ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬಿಡ್ತಾರ? ಖಂಡಿತ ಇಲ್ಲ. ಶೂಟ್ ಮಾಡಿ ಸಾಯಿಸೇ ಬಿಡ್ತಾರೆ. ಬಟ್ ಸ್ಟಿಲ್ ಇವರಿಗೆ ಇಷ್ಟು ವರ್ಷಗಳ ಕಾಲ ಅನ್ನ ಹಾಕಿ ಸಾಕಿದೆ ನಮ್ಮ ದೇಶ. ಆದರೆ ಇನ್ನು ಇಲ್ಲಿಗೆ ಅಂತ್ಯ ಆಗುತ್ತೆ. ಇವರೆಲ್ಲ ದರ್ಬಾರ್ಗಳು ಮುಗ್ದು ಹೋಗುತ್ತೆ. ಹೀಗಾಗಿ ಯಾವಾಗ ಈ ಯೋಜನೆಯನ್ನ ಮಾಡಬೇಕು, ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಥಾಟ್ ಬಂತೋ, ಮುನ್ನೆಲೆಗೆ ಬಂತೋ, ಆಗ್ಲೇ ಎಲ್ಲರೂ ಒಂದಷ್ಟು ಜನ ಆಲ್ರೆಡಿ ಗಂಟು ಮೂಟೆ ಕಟ್ಕೊಂಡು ಅವರ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಹಾಗೆ ಇದರ ನಡುವೆ ಸುವೇಂದು ಅಧಿಕಾರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಅವರು ನಮ್ಮ ಅಳಿಯಂದ್ರಲ್ಲ, ಜೈಲು ಊಟವೂ ಕೊಡೋದಕ್ಕೆ ಆಗೋದಿಲ್ಲ. ಬಿಟ್ಟಿ ಊಟ ಅಂದರೆ ಇಷ್ಟು ವರ್ಷಗಳ ಕಾಲ ನಾವು ಅವ್ರನ್ನ ಸಾಕಿರೋದೇ ಸಾಕು, ಅವರಿಂದ ಏನೂ ನಮಗೆ ಯೂಸ್ ಅಂತೂ ಇಲ್ಲ, ಬದಲಿಗೆ ಬರೀ ಅವರಿಂದ ಅಪಾಯನೇ ಹೆಚ್ಚಾಗಿತ್ತು, ಹಿಂಸಾಚಾರ ಹೆಚ್ಚಾಗಿತ್ತು, ಹಾಗೆ ಒಂದು ರೀತಿ ವೋಟ್ ಬ್ಯಾಂಕ್ ಆಗಿತ್ತು ಕಳೆದ ಸರ್ಕಾರಕ್ಕೆ. ಹೀಗಾಗಿ ಇನ್ನು ಮುಂದೆಯೂ ಕೂಡ ಅವರಿಗೆ ಜೈಲೂಟ ಹಾಕೊಂಡು ಇಲ್ಲೇ ಸಾಕೋದಕ್ಕೆ ಅವರೇನು ನಮ್ಮ ಅಳಿಯಂದ್ರಲ್ಲ ಅಂತ ಹೇಳಿದ್ದಾರೆ. ನುಸುಳುಕೋರರು ನನ್ನ ಮನೆಯ ಅಳಿಯಂದಿರಲ್ಲ ಅಂತ ಗುಡುಗಿದ್ದಾರೆ ಸುವೇಂದು ಅಧಿಕಾರಿ. ಅಕ್ರಮವಾಗಿ ಬಂದವರಿಗೆ ಇಲ್ಲಿ ಜೈಲು ಊಟ ಹಾಕಿ ಸಾಕೋ ಅಗತ್ಯ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಬೇಗ ಬೇಗ ನಿಮ್ಮ ಊರಿಗೆ ಓಡ್ ಹೋಗಿ ಅಂತ ವಲಸಿಗರಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದರ ನಡುವೆ ಈ ಎಷ್ಟರ ಮಟ್ಟಿಗೆ ಇದು ತಾಗಿದೆ ಅವರಿಗೆ ಅಂತ ಅಂದರೆ, ದಿನವೊಂದಕ್ಕೆ 5,000 to 6,000 ನುಸುಳುಕೋರರು ದೇಶವನ್ನು ಬಿಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ನಿಜಕ್ಕೂ ಒಂದು ರೀತಿ ಅಸಲಿ ಬದಲಾವಣೆ ಅಂತ ಹೇಳ್ಬೋದು. ಇಷ್ಟು ವರ್ಷಗಳ ಕಾಲ ಏನು ಆಗಿರಲಿಲ್ವೋ ಅದು ಈಗ ನಡೀತಾ ಇದೆ. ಕೇವಲ ಈ ಒಂದು ಸ್ಟೇಟ್ಮೆಂಟ್ಗಳಿಗೆ ಅಥವಾ ಈ ರೀತಿ ಒಂದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು ದಿನಕ್ಕೆ 5,000 to 6,000 ನುಸುಳುಕೋರರು ಏನಿದ್ರು ಇಲ್ಲಿ ಬಂದು ನೆಲೆಸಿದ್ರು ಅಕ್ರಮವಾಗಿ ದಶಕಗಳಿಂದ, ಅವರೆಲ್ಲರೂ ಕೂಡ ಈ ನಮ್ಮ ಭಾರತವನ್ನು ಬಿಟ್ಟು ಅಥವಾ ಪಶ್ಚಿಮ ಬಂಗಾಳವನ್ನು ಬಿಟ್ಟು ಬಾಂಗ್ಲಾ ಕಡೆಗೆ ಮುಖ ಮಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಕಾಲದ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಹಕೀಂಪುರ ಚೆಕ್ ಪೋಸ್ಟ್ನಲ್ಲಿ ಬಾಂಗ್ಲಾದತ್ತ ಹೊರಟಿರುವಂತಹ ವಲಸಿಗರ ಕ್ಯೂ ಕಾಣಿಸ್ತಾ ಇದೆ. ಕ್ಯೂ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗಿದೆ. ಅಕ್ರಮ ವಲಸಿಗಾರರು ನನ್ನ ಮನೆಯ ಅಳಿಯಂದ್ರಲ್ಲ, ಅವರನ್ನು ನಾನು ಜೈಲಿಗೆ ಕಳಿಸಿ ಅಲ್ಲಿ ಊಟ ತಿಂಡಿ ಕೊಟ್ಟು ಸಾಕುವಂಥ ಅಗತ್ಯ ನಮಗಿಲ್ಲ. ಹೀಗಾಗಿ ಬೇಗ ಬೇಗ ನಾವೇ ಕಾರ್ಯಾಚರಣೆಯನ್ನು ಶುರು ಮಾಡೋಕ್ಕೂ ಮುನ್ನ, ಈ 3D ಕಾರ್ಯಾಚರಣೆ, ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್, ಈ ಕಾರ್ಯಾಚರಣೆಯನ್ನು ಶುರು ಮಾಡೋಕ್ಕೂ ಮುನ್ನ ನೀವೇ ಬೇಗ ಬೇಗ ನಿಮ್ಮ ಊರಿಗೆ ಓಡ್ ಹೋಗಿ ಅಂತ ಸುವೇಂದು ಅಧಿಕಾರಿ ಒಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದು ಬಾಂಗ್ಲಾ ನುಸುಳುಕೋರರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದೆ. ಹೀಗಾಗಿ ಈ ವಾರ್ನಿಂಗಿಂದ ದಿನವೊಂದಕ್ಕೆ ಬರೋಬ್ಬರಿ 5,000 to 6,000 ನುಸುಳುಕೋರರು ದೇಶ ಬಿಟ್ಟು ತೊಲಗ್ತಾ ಇದ್ದಾರೆ. ಹಾಗೆ ಈ ಗಡಿ ಏನಿದೆ, ನಮ್ಮ ಭಾರತ ಹಾಗೂ ಬಾಂಗ್ಲಾದೇಶದ ಗಡಿ, ಇಲ್ಲಿ ಯಾವುದೇ ರೀತಿ ಫೆನ್ಸಿಂಗ್ ಇಲ್ಲ, ಬೇಲಿ ಇಲ್ಲ, ಏನೂ ಇಲ್ಲ. ಹೀಗಾಗಿ ಆರಾಮಾಗಿ ನುಸುಳುಕೋರರು ಎಂಟ್ರಿ ಆಗ್ತಾ ಇದ್ರು. ಈಗ ಗಡಿ ಬೇಲಿಗೆ ಸುವೇಂದು ಅಧಿಕಾರಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಈ ಬಗ್ಗೆ ಈ ಹಿಂದೆಯೂ ಕೂಡ ನಿಮ್ಮ ಜಿ ಕನ್ನಡ ನ್ಯೂಸ್ DNA-ನಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಗಡಿ ಬೇಲಿಗೆ ಸುವೇಂದು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. BSFಗೆ 142.79 ಎಕರೆ ಜಮೀನನ್ನ ಟ್ರಾನ್ಸ್ಫರ್ ಮಾಡಿದೆ ಬಂಗಾಳ ಸರ್ಕಾರ. ಒಟ್ಟು ಅಲ್ಲಿ 600 ಎಕರೆ ಜಮೀನನ್ನ ಹಸ್ತಾಂತರಿಸುವ ಗುರಿ ಹೊಂದಿದೆ ನೂತನ ಸರ್ಕಾರ. ದಶಕಗಳಿಂದ ಬರೀ ಮಾತಲ್ಲೇ ಉಳಿದು ಹೋಗಿತ್ತು, ಕೂಗಲ್ಲೇ ಉಳಿದು ಹೋಗಿತ್ತು, ಅಲ್ಲಿ ಗಡಿ ಬೇಲಿ ಮಾಡ್ತೀವಿ, ಅದು ಇದು ಫೆನ್ಸಿಂಗ್ ಮಾಡ್ತೀವಿ ಅಂತ. ಬಟ್ ಈಗ ನಿರ್ಮಾಣ ಕಾರ್ಯಕ್ಕೆ ವೇಗ ಸಿಕ್ಕಿದೆ ಅಧಿಕಾರ ಚೇಂಜ್ ಆದಮೇಲೆ. ರಾಷ್ಟ್ರೀಯ ಭದ್ರತೆಗಾಗಿ ಐತಿಹಾಸಿಕ ತೀರ್ಮಾನವನ್ನ
ಕೈಗೊಂಡಿದೆ ಸುವೇಂದು ಸಂಪುಟ. ಈ ಒಂದು ಗಡಿಯಲ್ಲಿ ಕೇವಲ ನುಸುಳುಕೋರರು ಮಾತ್ರ ಬರೋದಲ್ಲ, ಇದರ ಜೊತೆಗೆ ಜಾನುವಾರುಗಳನ್ನು ಕಳ್ಳ ಸಾಗಣೆ ಮಾಡೋದಾಗಿರ್ಬೋದು ಅಥವಾ ಈ ಮಾರಕಾಸ್ತ್ರಗಳನ್ನು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು, ಇದೆಲ್ಲವೂ ಕೂಡ ನಡೀತಿತ್ತು ಅಕ್ರಮವಾಗಿ. ಇದಕ್ಕೂ ಕೂಡ ಬ್ರೇಕ್ ಬೀಳಿದೆ. ಗಡಿ ಭಾಗದ ಜನರ ಸುರಕ್ಷತೆಗಾಗಿ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಕೆಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಏನಿದು ಸ್ಮಾರ್ಟ್ ಫೆನ್ಸಿಂಗ್, ಏನು ಎತ್ತ ಅಂತ ನಾನು ಹೇಳ್ತಾ ಹೋಗ್ತೀನಿ. ರಾಷ್ಟ್ರೀಯ ಭದ್ರತೆಗಾಗಿ ಸುವೇಂದು ಅಧಿಕಾರಿ ನೇತೃತ್ವದ ನೂತನ ಬಂಗಾಳ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನ ಕೈಗೊಂಡಿದೆ. ಗಡಿ ಬೇಲಿ ನಿರ್ಮಾಣಕ್ಕಾಗಿ ಬಿಎಸ್ಎಫ್ಗೆ 142.79 ಎಕರೆ ಜಮೀನನ್ನ ಅಧಿಕೃತವಾಗಿ ಟ್ರಾನ್ಸ್ಫರ್ ಮಾಡಿದೆ. ಒಟ್ಟು 600 ಎಕರೆ ಜಮೀನು ಹಸ್ತಾಂತರಿಸುವಂತಹ ದೊಡ್ಡ ಗುರಿ ಹೊಂದಿದೆ ಸರ್ಕಾರ. ಹೀಗಾಗಿ ಇಷ್ಟು ವರ್ಷಗಳಿಂದ ಕೇಳ್ತಾ ಇದ್ದಂತಹ ಕೂಗೇನಿತ್ತು ಅದು ನಿಜಕ್ಕೂ ಕೂಡ ಇನ್ಮುಂದೆ ಕಾರ್ಯರೂಪವನ್ನು ಪಡೆದುಕೊಳ್ಳುತ್ತೆ. ರಾಕೆಟ್ ವೇಗ ಕೂಡ ಸಿಕ್ಕಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಗಡಿಭಾಗದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು, ಈ ಜಾನುವಾರುಗಳನ್ನು ಶಿಫ್ಟ್ ಮಾಡೋದು ಅಥವಾ ಮಾರಕಾಸ್ತ್ರಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಸಪ್ಲೈ ಮಾಡೋದು, ಇದೆಲ್ಲದಕ್ಕೂ ಕೂಡ ಕಡ್ಡಾಯವಾಗಿ ಬ್ರೇಕ್ ಬೀಳುತ್ತೆ. ಇದು ಗಡಿಭಾಗದ ಜನರ ಶಾಂತಿ ಹಾಗೂ ಸುರಕ್ಷತೆಗಾಗಿ ಅತ್ಯಾಧುನಿಕ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಕೆಗೂ ಕೂಡ ಭರ್ಜರಿ ಚಾಲನೆ ಸಿಕ್ಕಂತಾಗಿದೆ. ಹಾಗೆ ಸುವೇಂದು ಅಧಿಕಾರಿಯವರ ಸ್ಟೇಟ್ಮೆಂಟ್ನ ನಾವು ಗಮನಿಸಿದ್ವಿ. ಈಗ ಅಮಿತ್ ಶಾ ಅವರು ಕೂಡ ಈ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಗುಡುಗಿದ್ದಾರೆ. ಇಷ್ಟು ವರ್ಷ ನೀವು ನಮ್ಮ ದೇಶದಲ್ಲೇ ಇದ್ರಿ, ನಮ್ಮ ದೇಶದ ಅನ್ನವನ್ನೇ ತಿಂದ್ರಿ, ಆದರೆ ಇನ್ಮುಂದೆ ನಿಮ್ಮನ್ನ ಊಟ ಹಾಕಿ ಸಾಕೋದಕ್ಕೆ ನಮ್ಮ ದೇಶ ಏನು ಛತ್ರ ಅಲ್ಲ, ಭಾರತ ಧರ್ಮಶಾಲೆಯಲ್ಲ ಅಂತ ಅಮಿತ್ ಶಾ ಅವರು ಗುಡುಗಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಒಬ್ಬೊಬ್ಬ ನುಸುಳುಕೋರನನ್ನು ಕೂಡ ಹುಡುಕಿ ಆತನನ್ನ ಹೊರಗಡೆ ಕಳಿಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಗೃಹ ಸಚಿವರು. ನುಸುಳುಕೋರರಿಗೆ ಭಾರತ ದೇಶ ಇದು ಧರ್ಮಶಾಲೆಯಲ್ಲ ಅಂತ ಗುಡುಗಿದ್ದಾರೆ. ಒಬ್ಬೊಬ್ಬ ನುಸುಳುಕೋರನನ್ನ ಹುಡುಕಿ ಹೊರದಬ್ಬಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಗಡಿ ನಿರ್ವಹಣಾ ಸಭೆಯಲ್ಲಿ ಸೇನಾಧಿಕಾರಿಗಳೊಂದಿಗೆ ಅಮಿತ್ ಶಾ ಅವರು ಒಂದು ಸಮಾಲೋಚನೆಯನ್ನ ನಡೆಸಿದ್ರು. ಹಾಗೆ ಈ ಗಡಿ ಭಾಗದಲ್ಲಿ ಏನು ಈ ಅಕ್ರಮ ಕಟ್ಟಡಗಳನ್ನು ಕಟ್ಕೊಂಡು ವಾಸವನ್ನ ಮಾಡ್ತಾ ಇದ್ರು, ಆ ಅಕ್ರಮ ಕಟ್ಟಡಗಳ ನೆಲಸಮಕ್ಕೆ ಅಮಿತ್ ಶಾ ಅವರು ಆದೇಶವನ್ನು ಕೂಡ ನೀಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮನ್ವಯತೆಯಿಂದ ಈ ಒಂದು ಬದಲಾವಣೆ ಸಾಧ್ಯವಾಗಿದೆ. ಇದು ಮೇಜರ್ ಪಾಯಿಂಟ್, ಇಲ್ಲಿ ನೀವು ಗಮನಿಸಲೇಬೇಕು. ಯಾಕಂದ್ರೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಗ್ಯಾಪ್ ಇತ್ತು. ಯಾವುದೇ ರೀತಿ ಕಮ್ಯುನಿಕೇಷನ್ ಇರಲಿಲ್ಲ, ಕೋಆರ್ಡಿನೇಷನ್ ಇರಲಿಲ್ಲ. ಹೀಗಾಗಿ ಇಷ್ಟೆಲ್ಲ ಅವಾಂತರಗಳು ಅಥವಾ ಅಕ್ರಮಗಳು ಸೃಷ್ಟಿಯಾಗಿದೆ. ಆದರೆ ಈಗ ಹಾಗಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಒಳ್ಳೆ ಕೋಆರ್ಡಿನೇಷನ್ ಇದೆ. ಹೀಗಾಗಿ ಒಂದು ಮಹತ್ವದ ಬದಲಾವಣೆ ಕ್ವಿಕ್ ಆಗಿ ಆಗ್ತಾ ಇದೆ. ನುಸುಳುವಿಕೆ ಪ್ರಮಾಣವನ್ನ ಶೂನ್ಯಕ್ಕೆ ಇಳಿಸೋದೇ ಕೇಂದ್ರದ ಪ್ರಮುಖ ಗುರಿಯಾಗಿದೆ. ಹೀಗಾಗಿ ನುಸುಳುಕೋರರಿಗೆ ಇದೊಂದು ಭಾರತ ಛತ್ರ ಅಲ್ಲ, ಯಾವುದೇ ಧರ್ಮಶಾಲೆ ಅಲ್ಲ. ಹೀಗಾಗಿ ಇಲ್ಲಿ ಅಕ್ರಮವಾಗಿ ಇರೋದಕ್ಕೆ ಯಾರಿಗೂ ಕೂಡ ಬಿಡೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮತ್ತೊಮ್ಮೆ ಖಡಕ್ ಆಗಿ ಗುಡುಗಿದ್ದಾರೆ. ಇನ್ನು ಗಡಿ ನಿರ್ವಹಣಾ ಸಭೆಯಲ್ಲಿ ಸೇನೆಯ ಅಧಿಕಾರಿಗಳೊಂದಿಗೆ ಒಂದು ಮಹತ್ವದ ಸಮಾಲೋಚನೆಯನ್ನ ನಡೆಸಿದ ಅವರು ದೇಶದಲ್ಲಿರುವಂತಹ ಒಬ್ಬೊಬ್ಬ ನುಸುಳುಕೋರನನ್ನೂ ಕೂಡ ಹುಡುಕಿ ನಾವು ಹೊರದಬ್ತೀವಿ, ಹಾಗೂ ಗಡಿ ಭಾಗದಲ್ಲಿ ಏನೆಲ್ಲ ಅಕ್ರಮ ಕಟ್ಟಡಗಳಿದೆ ಅದನ್ನ ತಕ್ಷಣವೇ ನೆಲಸಮಗೊಳಿಸಬೇಕು ಎನ್ನುವಂತಹ ಆದೇಶವನ್ನ ನೀಡಿದ್ದಾರೆ. ಹಾಗೆ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮುಂಚೆ ಏನು ಗ್ಯಾಪ್ ಇತ್ತು, ಒಂದು ವಾಯ್ಡ್ ಕ್ರಿಯೇಟ್ ಆಗಿತ್ತು, ಈಗ ಕೋಆರ್ಡಿನೇಷನ್ ಬಂದಿದೆ. ಇದು ದೊಡ್ಡ ಬದಲಾವಣೆಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಭಾಗದಲ್ಲಿ ನುಸುಳುಕೋರರ ಸಂಖ್ಯೆ ಕಂಪ್ಲೀಟ್ ಆಗಿ 0 ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಕಾರ್ಯಾಚರಣೆಯನ್ನು ಮುನ್ನೆಲೆಗೆ ತರಲಾಗಿದೆ. ಹಾಗೆ ಓಕೆ, ಈಗ ನುಸುಳುಕೋರರು ತಾವಾಗಿಯೇ ಒಂದಿನಕ್ಕೆ 5-6 ಸಾವಿರ ಜನ ಹೊರಗಡೆ ಹೋಗ್ತಿದ್ದಾರೆ, ಇಟ್ ಇಸ್ ಗುಡ್. ಬಟ್ ಇಲ್ಲೇ ಇರ್ತಾರಲ್ವಾ, ಅವರನ್ನ 3D ನಾನು ಹೇಳಿದೆ, ಏನಂದರೆ ಡಿಟೆಕ್ಟ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಡಿಪೋರ್ಟ್ ಮಾಡಬೇಕು ಅಂತ. ಬಟ್ ಅವ್ರನ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಬಾಂಗ್ಲಾದೇಶದಿಂದ ಬಂದವರು ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ನೋಲೆಕರ್ ಸಮಿತಿ ರಚನೆಯಾಗಿದೆ. ಗಡೀಪಾರಿಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹಾಗಾದರೆ ಏನಿದು ಸಮಿತಿ? ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನೋಲೆಕರ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅಕ್ರಮ ವಲಸಿಗರ ಪತ್ತೆ ಮತ್ತು ಗಡೀಪಾರು ಪ್ರಾಸೆಸ್ ಏನಿರುತ್ತೆ ಅದರ ಮೇಲೆ ಈ ಕಮಿಟಿ ನಿಗಾವನ್ನ ಇಡುತ್ತೆ. ಸ್ವರೂಪ್ ನಗರ, ಸಿಲಿಗುರಿ ಮತ್ತು ನಕ್ಸಲ್ ಬರಿಯಲ್ಲಿ ಡಿಟೆನ್ಷನ್ ಸೆಂಟರ್ ಕೂಡ ಆರಂಭ ಆಗಿದೆ. ಈವರೆಗೆ 386 ಶಂಕಿತ ನುಸುಳುಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಈ ಒಂದು ಅರೆಸ್ಟ್ ಮಾಡಿದರಲ್ಲ ಜನರು, ಈ ಬಂಧಿತರಲ್ಲಿ 182 ಪುರುಷರಿದ್ದಾರೆ, 109 ಮಹಿಳೆಯರಿದ್ದಾರೆ, ಹಾಗೆ 95 ಮಕ್ಕಳು ಕೂಡ ಇದ್ದಾರೆ. ಹೀಗಾಗಿ ಎಲ್ಲ ಯಾವಾಗ ಕಾರ್ಯಾಚರಣೆ ಕೇವಲ ಭರವಸೆ ಪ್ರಣಾಳಿಕೆಯಲ್ಲಿ ಭರವಸೆಯಾಗಿಯೇ ಉಳಿದೆ, ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇದರಿಂದ ಗಡಿಭಾಗದ ಜನರಲ್ಲಿ ಭದ್ರತೆಯ ಭರವಸೆ ಹಾಗೂ ನೆಮ್ಮದಿ ಕೂಡ ಹೆಚ್ಚಾಗ್ತಾ ಇದೆ. ಒಂದು ರೀತಿ ನಾವು ಕನಸು ಕಂಡಂತಹ
ನಮ್ಮ ಕನಸೇನಿತ್ತು ಅದೇ ರೀತಿ ನೆಮ್ಮದಿಯ ಬದುಕು ನಮಗೆ ಮುಂದಾದರೂ ಸಿಗುತ್ತೆ ಎನ್ನುವಂಥ ಒಂದು ಆಶಾಭಾವನೆ ಅವರಲ್ಲಿ ಮೂಡ್ತಾ ಇದೆ. ಆಲ್ರೆಡಿ ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ. 386 ಶಂಕಿತ ನುಸುಳುಕೋರರನ್ನು ಅರೆಸ್ಟ್ ಮಾಡಲಾಗಿದೆ. ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಇದರಲ್ಲಿ ಒಂದಷ್ಟು 182 ಪುರುಷರಿದ್ದಾರೆ, 109 ಮಹಿಳೆಯರಿದ್ದಾರೆ, ಹಾಗೆ 95 ಮಕ್ಕಳು ಕೂಡ ಇದ್ದಾರೆ. ಹಾಗೆ ನಾನು ಆಗಲೇ ಹೇಳಿದೆ, ಈ ಒಂದು ಬಾರ್ಡರ್ ಏನಿದೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಮಾಡ್ತಾರೆ ಅಂತ. ಏನಿದು ಸ್ಮಾರ್ಟ್ ಫೆನ್ಸಿಂಗ್ ಅಂತ ಅಂದರೆ ಮುಖ್ಯವಾಗಿ ಸ್ಮಾರ್ಟ್ ಬೇಲಿಗಳು. ಇದು AI ಹಾಗೆ IoT ಈ ಒಂದು ತಂತ್ರಜ್ಞಾನ ಜೊತೆಗೆ ಸೆನ್ಸಾರ್ ಕೂಡ ಇರುತ್ತೆ ಇದರಲ್ಲಿ. ಈ ಸೆನ್ಸಾರ್ಗಳಿಂದ ಯಾರಾದರೂ ಅಕಸ್ಮಾತ್ ಏನಾದರೂ ಆ ಒಂದು ಬೇಲಿಯನ್ನು ಟಚ್ ಮಾಡಿದರೆ, ಅಲ್ಲಾಡಿಸಿದ್ರೆ, ಶೇಕ್ ಮಾಡಿದರೆ ಅಥವಾ ಅದರ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡಿದ್ರೆ ಕಂಟ್ರೋಲ್ ರೂಮ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಆಗುತ್ತೆ. ಅದನ್ನು ನಾವು ಸ್ಮಾರ್ಟ್ ಫೆನ್ಸಿಂಗ್ ಅಥವಾ ಸ್ಮಾರ್ಟ್ ಬೇಲಿಗಳು ಅಂತ ಕರಿತೀವಿ. ಸೊ ಇದರ ಬಗ್ಗೆ ಈ ಒಂದು ಕಾರ್ಯಾಚರಣೆ ಯಾವ ರೀತಿ ಸಾಗುತ್ತೆ ಅಂತ ಅಂದರೆ ಭಾರತ ಹಾಗೂ ಬಾಂಗ್ಲಾ ನಡುವೆ 4096 ಕಿಲೋಮೀಟರ್ ಉದ್ದದ ಬೃಹತ್ ಭೂಗಡಿ ಇದೆ, ಬಾರ್ಡರ್ ಇದೆ. ಅದರಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಬಂದರೆ ಪಶ್ಚಿಮ ಬಂಗಾಳ ಒಂದೇ 2217 ಕಿಲೋಮೀಟರ್ ಗಡಿ ವ್ಯಾಪ್ತಿಯನ್ನು ಹೊಂದಿದೆ. ನುಸುಳುವಿಕೆಯನ್ನು ತಪ್ಪಿಸೋದಕ್ಕೆ ಜೌಗು ಪ್ರದೇಶಗಳಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಸಲಾಗುತ್ತೆ. ಅಂದರೆ ಇಷ್ಟು ಉದ್ದ ಕಿಲೋಮೀಟರ್ನಲ್ಲಿ ನಾವು ಕಾವಲುಗಾರರನ್ನು ನಿಲ್ಲಿಸೋದು ನಿಜಕ್ಕೂ ಅಸಾಧ್ಯ. ಹಾಗೆ ಈ ಸ್ಮಾರ್ಟ್ ಫೆನ್ಸಿಂಗ್ ಬಂದರೆ ಕಾವಲುಗಾರರ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ನುಸುಳುವಿಕೆಯನ್ನು ತಪ್ಪಿಸೋದಕ್ಕೆ ಜೌಗು ಪ್ರದೇಶಗಳಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. TMC ಸರ್ಕಾರದ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಕೊನೆಯ ಮೊಳೆ ಬಿದ್ದಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಮೊದಲ ಆದ್ಯತೆ ಅಂತ BJP ಸರ್ಕಾರ ಹಿಂದೆಯೂ ಹೇಳಿತ್ತು, ಅದರಂತೆ ಕೂಡ ನಡ್ಕೊಳ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕು, ಈ ಗಡಿ ಬೇಲಿ ನಿರ್ಮಾಣಕ್ಕೆ ಭೂಮಿಯನ್ನು ನೀಡೋದಕ್ಕೆ ಸ್ಥಳೀಯ ರೈತರು ಸಜ್ಜಾಗಿದ್ದಾರೆ. ಅಂದರೆ ಇಷ್ಟು ವರ್ಷಗಳ ಹೋರಾಟ, ಇಷ್ಟು ವರ್ಷಗಳ ದಬ್ಬಾಳಿಕೆ ಎಲ್ಲವನ್ನೂ ಕೂಡ ಅವರು ಸಹಿಸಿಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಯೋಜನೆ, ಸ್ಮಾರ್ಟ್ ಫೆನ್ಸಿಂಗ್ ಯೋಜನೆಗೆ ನಮ್ಮ ಭೂಮಿಯನ್ನು ನಾವು ನಿಮಗೆ ನೀಡ್ತೇವೆ ಅಂತ ರೈತರೇ ಖುದ್ದಾಗಿ ಬಂದಿದ್ದಾರೆ. ಸೊ ಇದು ಇವತ್ತಿನ ಜಿ ಕನ್ನಡ ನ್ಯೂಸ್ DNA 2ನೇ ಸ್ಟೋರಿ. ಈಗ ಜಿ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯಲ್ಲಿ ತಮಿಳುನಾಡಲ್ಲಿ ಏನಾಗ್ತಾ ಇದೆ, ಎಸ್ಪೆಷಲಿ ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನಮಗೆ ಗೊತ್ತಿರೋ ಹಾಗೆ ತಮಿಳುನಾಡು ರಾಜಕಾರಣ ಅಂತ ಅಂದರೆ ಅದು ಕೇವಲ ಅಲೆ ಅಲ್ಲ, ಸುನಾಮಿ ಇದ್ದ ಹಾಗೆ. ಅಂದರೆ ತಮಿಳುನಾಡಿನಲ್ಲಿ ಒಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ರಾಜಕೀಯ ಎರಡೂ ಕೂಡ ಮೇಳೈಸುವಂತಹ ಒಂದು ಸಿಚುವೇಶನ್ ತಮಿಳುನಾಡಲ್ಲಿ ಇರುತ್ತೆ. ಹೀಗಾಗಿ ಈ ಒಂದು ತಮಿಳುನಾಡು ರಾಜಕಾರಣದಲ್ಲಿ ಒಂದು ಹೊಸ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಂದಷ್ಟು ಟಾಕ್ಸ್ಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ಕರ್ನಾಟಕದಲ್ಲಿ ಸಿಂಗಂ ಅಂತಲೇ ಖ್ಯಾತಿಯನ್ನು ಪಡೆದಿದ್ರು. ಇದರ ಜೊತೆಗೆ ತಮಿಳುನಾಡಲ್ಲಿ BJPಯಲ್ಲಿ ಒಂದು ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಸಾಕಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದಂತಹ ಅಣ್ಣಾಮಲೈ ಅವರು ಸದ್ಯ BJP ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. BJP ಪಕ್ಷವನ್ನು ಬಿಟ್ಟು ತಮ್ಮದೇ ಆದ ಒಂದು ಹೊಸ ಸಂಘಟನೆಯನ್ನು ಶುರು ಮಾಡ್ತಾರಾ ಅಣ್ಣಾಮಲೈ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ಇದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಯಾಕಂದರೆ ಅಕಸ್ಮಾತ್ ಅಣ್ಣಾಮಲೈ ಅವರು ಏನಾದರೂ BJPಯನ್ನು ತೊರೆದ್ರೆ, ರಾಜೀನಾಮೆಯನ್ನು ನೀಡಿದರೆ ಬಹುತೇಕ ನಾಳೆ ರಾಜೀನಾಮೆ ಕೊಡಬಹುದು ಎನ್ನುವಂಥ ಒಂದಷ್ಟು ಮಾತುಗಳು ಓಡಾಡ್ತಾ ಇದೆ. ಅಕಸ್ಮಾತ್ ಅದು ನಿಜ ಆದರೆ ಇದು BJPಗೆ ದೊಡ್ಡ ಲಾಸ್ ಆಗುತ್ತೆ. ಯಾಕಂದರೆ ಎಲ್ಲ ಯಂಗ್ಸ್ಟರ್ಸ್ಗಳು ಅಣ್ಣಾಮಲೈ ಅವರಿಂದ ಪ್ರಭಾವಕ್ಕೆ ಒಳಗಾಗಿದ್ರು. ಏನೆಲ್ಲ ಲಾಸ್ ಆಗುತ್ತೆ, ಹಾಗೆ ಅಣ್ಣಾಮಲೈ ಅವರ ಹೊಸ ಪ್ಲಾನ್ ಏನು, BJPಯನ್ನು ಬಿಡೋದಕ್ಕೆ ಕಾರಣ ಏನು, ಇದೆಲ್ಲವನ್ನು ಕೂಡ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಣ್ಣಾಮಲೈ ಹೊಸ ಹಾದಿ ಇದು BJPಯಲ್ಲಿ ಢವಢವ ಸೃಷ್ಟಿ ಮಾಡಿದೆ. ತಮಿಳುನಾಡು BJP ಮಾಜಿ ರಾಜ್ಯಾಧ್ಯಕ್ಷ K ಅಣ್ಣಾಮಲೈ ಅವರು ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಏನದು ಪ್ಲಾನ್, ಹಾಗೆ ಈ ಪ್ಲಾನ್ಗೆ ಕಾರಣ ಏನು, BJP ತೊರೆದು ಹೊಸ ಆಂದೋಲನವನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಣ್ಣಾಮಲೈ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಕ್ಕಳ್ ಶಕ್ತಿ ಇಯಕ್ಕಂ ಹೆಸರಲ್ಲಿ ಒಂದು ಹೊಸ ಸಂಘಟನೆಯನ್ನೇನಾದರೂ ಶುರು ಮಾಡ್ತಾರಾ ಅಣ್ಣಾಮಲೈ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸಮಾನ ಮನಸ್ಕರನ್ನ ಒಗ್ಗೂಡಿಸಿ ಒಂದು ಬಲಿಷ್ಠ ಪಡೆಯನ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದು ರಾಜಕೀಯ ಪಕ್ಷ ಅಲ್ಲ ಅಂತ ಹೇಳ್ತಾ ಇದೆ. ಅಂದರೆ ವಿಜಯ್ ಅವ್ರ ಥರ ಇವರೊಂದು ಪಕ್ಷ ಕಟ್ಟಿ ಮುನ್ನೆಲೆಗೆ ಬರ್ತಾರಾ ಎನ್ನುವಂಥ ಚರ್ಚೆಗಳು. ಹೀಗಾಗಿ ಇದಕ್ಕೆ ಖುದ್ದು ಅಣ್ಣಾಮಲೈ ಅವರೇ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದು ರಾಜಕೀಯ ಪಕ್ಷ ಅಲ್ಲ, ಒಂದು ಜನಶಕ್ತಿ ಆಂದೋಲನ ಅಥವಾ ಸಂಘಟನೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಈ ಒಂದು ನಡೆ ಏನಿದೆ, ಅಣ್ಣಾಮಲೈ ಅವರ ಈ ನಡೆ ಕಮಲಪಾಳ್ಯದಲ್ಲಿ ಆತಂಕ ಶುರುವಾಗಿದೆ. ಬಹುತೇಕ ನಾಳೆ ರಾಜೀನಾಮೆ ಕೊಡಬಹುದು ಎನ್ನುವಂಥ ವಿಚಾರಗಳು ಓಡಾಡ್ತಾ ಇದೆ. ಬಟ್ ಇದು ಏನಾಗುತ್ತೆ ಏನೋ ಎತ್ತ ನಾಳೆವರೆಗೂ ಕಾದು ನೋಡಬೇಕಾಗತ್ತೆ. ಆದರೆ ಈ ನಿರ್ಧಾರಕ್ಕೆ ಕಾರಣ ಏನು, ಯಾಕೆ ಈ ರೀತಿ ನಿರ್ಧಾರವನ್ನು ಕೈಗೊಂಡ್ರು? ನಾನು ಆಗಲೇ ಹೇಳಿದಾಗೆ ಕರ್ನಾಟಕದಲ್ಲೂ ಕೂಡ ಸಿಂಗಂ ಅಂತಲೇ ಇವರು ಖ್ಯಾತಿಯನ್ನು ಪಡೆದರು. BJPಯಲ್ಲೂ ಹೋಗಿ ಅಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು, ತಮ್ಮ ಛಾಪನ್ನು ಮೂಡಿಸಿದ್ರು. ಆದರೆ ಇವರಿಗೆ
ಬಿಜೆಪಿ ಹೈಕಮಾಂಡ್ ಮೇಲೆ ಅಸಮಾಧಾನ ಶುರುವಾಗಿದೆ. ಯಾವ ಕಾರಣಕ್ಕೆ ಅಸಮಾಧಾನ ಶುರುವಾಯಿತು? ಅದಕ್ಕೆ ಒಂದಷ್ಟು ರೀಸನ್ಸ್ಗಳು ಕೂಡ ಇದೆ. ಬಿಜೆಪಿ ಹೈಕಮಾಂಡ್ ಮೇಲೆ ಅಸಮಾಧಾನ ಇದೆ ಅಣ್ಣಾಮಲೈ ಅವರಿಗೆ. ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಯನ್ನ ಬಹಿರಂಗವಾಗಿ ಹಿಂದೆ ವಿರೋಧಿಸಿದ್ರು ಅಣ್ಣಾಮಲೈ. ಅಂದ್ರೆ ಈ ಥರ್ಡ್ ಲ್ಯಾಂಗ್ವೇಜ್ ಏನಿದೆ ಈ ವಿಚಾರವಾಗಿ CBSE ಪಠ್ಯಕ್ರಮದಲ್ಲಿ ತ್ರಿಭಾಷಾ ಸೂತ್ರ ಹೇರಿಕೆಗೆ ಅಣ್ಣಾಮಲೈ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ತಮ್ಮ ಪಕ್ಷದ ವಿರುದ್ಧವೇ ಅವರು ಮಾತಾಡಿದ್ರು. ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನೀಡುವಂತಹ ಮಾನಸಿಕ ಹಿಂಸೆ ಅಂತ ನಾಯಕ ವಾದವನ್ನ ಮಂಡಿಸಿದ್ರು. ಸ್ವಂತ ಪಕ್ಷದ ನಿಲುವಿನ ವಿರುದ್ಧವೇ ಧ್ವನಿ ಎತ್ತಿದ್ರು ಮಾಜಿ IPS ಅಧಿಕಾರಿ. ಜೊತೆಗೆ ಇದಾದ್ಮೇಲೆ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅಣ್ಣಾಮಲೈ ರಿಜೆಕ್ಟ್ ಮಾಡ್ತಾರೆ. ಒಂದಷ್ಟು ಅಸಮಾಧಾನ ಮೂಡಿರುತ್ತೆ, ಒಂದಷ್ಟು ಈ ತ್ರಿಭಾಷಾ ನೀತಿ ಹೇರಿಕೆ ವಿಚಾರವಾಗಿ ಅಸಮಾಧಾನ ಉಂಟಾಗುತ್ತೆ. ಹೀಗಾಗಿ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ಗೆ, ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧಿಸೋದಕ್ಕೆ ಅಣ್ಣಾಮಲೈ ರಿಜೆಕ್ಟ್ ಮಾಡ್ತಾರೆ. ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ನನ್ನ ಮಾತಿಗೆ ಬೆಲೆ ಇಲ್ಲ ಎನ್ನುವಂತಹ ಭಾವನೆಯೇ ಈ ಅಂತರಕ್ಕೆ ಕಾರಣ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ ಇದು ಒಂದಷ್ಟು ರೀಸನ್ಸ್ ಆದರೆ ಮತ್ತೊಂದಿಷ್ಟು ರೀಸನ್ಸ್ ಕೂಡ ಇದೆ ಇವರು ಗ್ಯಾಪ್ನ ಮೇಂಟೈನ್ ಮಾಡೋದಕ್ಕೆ ಬಿಜೆಪಿಯಿಂದ. ಏನೆಲ್ಲ ರೀಸನ್ಸ್? ಮೈತ್ರಿಯನ್ನ ಮುರಿದ್ರು ಸಿಂಗಂ. ಹೌದು, ಅಣ್ಣಾಮಲೈ ಆಕ್ರಮಣಕಾರಿ ಶೈಲಿಯಿಂದ AIADMK ಹಾಗೂ ಬಿಜೆಪಿ ಮೈತ್ರಿ ಕಟ್ ಆಯಿತು ಎನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜಯಲಲಿತಾ ಮತ್ತು ಅಣ್ಣಾದೊರೈ ಬಗ್ಗೆ ಅಣ್ಣಾಮಲೈ ಒಂದಷ್ಟು ಸ್ಟೇಟ್ಮೆಂಟ್ಸ್ ನೀಡ್ತಾರೆ. ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿರುತ್ತೆ. ಏನದು ಸ್ಟೇಟ್ಮೆಂಟ್? ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಣ್ಣಾದೊರೈ ವಿರುದ್ಧ ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಂತ ಅಂದರೆ 1956ರಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಅಂದರೆ DMK ಸಂಸ್ಥಾಪಕ ಅಣ್ಣಾದೊರೈ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ರು ಅಂತ ಇತಿಹಾಸವನ್ನ ಅವರು ಹೇಳ್ತಾರೆ. ಈ ರೀತಿ ಆಗಿತ್ತು ಈ ಹಿಂದೆ ಅಂತ ಇತಿಹಾಸವನ್ನ ಉಲ್ಲೇಖಿಸ್ತಾರೆ. ಈ ಸ್ಟೇಟ್ಮೆಂಟ್ AIADMK ನಾಯಕರು ಈ ಸ್ಟೇಟ್ಮೆಂಟ್ನ ಖಂಡಿಸ್ತಾರೆ. ಅಣ್ಣಾದೊರೈ ತಮಿಳುನಾಡಿನ ಅತ್ಯಂತ ಗೌರವಾನ್ವಿತ ನಾಯಕರು, ಅವರ ವಿರುದ್ಧದ ಮಾತುಗಳನ್ನು ನಾವು ಸಹಿಸೋದಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕ್ತಾರೆ. ಎರಡನೇದಾಗಿ ಜಯಲಲಿತಾ ಅವರ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ದೇಶದಲ್ಲೇ ಅತ್ಯಂತ ಶ್ರೇಷ್ಠ ಹಿಂದುತ್ವ ನಾಯಕಿಯಾಗಿದ್ರು. ಬಿಜೆಪಿ ನಾಯಕರನ್ನ ಹೊರತುಪಡಿಸಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಮೊದಲು ಬೆಂಬಲ ನೀಡಿದ ರಾಜಕಾರಣಿ ಜಯಲಲಿತಾ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅವ್ರು ನೀಡಿದ್ರು. ಅಂದರೆ ಅವ್ರನ್ನ ಹೊಗಳುವಂಥ ಬರದಲ್ಲಿ ಒಂದು ಸ್ಟೇಟ್ಮೆಂಟ್ನ ನೀಡ್ತಾರೆ. ಆದರೆ AIADMK ಪಕ್ಷ ಇದನ್ನ ತಳ್ಳಿ ಹಾಕ್ತು. ಜಯಲಲಿತಾ ಅವರು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಅವರು ಎಲ್ಲಾ ಧರ್ಮದವರನ್ನ ಸಮಾನವಾಗಿ ಕಾಣುವಂತಹ ಜಾತ್ಯತೀತ ನಾಯಕಿಯಾಗಿದ್ರು. ರಾಜಕೀಯ ಲಾಭಕ್ಕಾಗಿ ಅಣ್ಣಾಮಲೈ ಅವರು ಹಿಸ್ಟ್ರಿಯನ್ನೇ ತಿರುಚ್ತಾ ಇದ್ದಾರೆ ಅನ್ನೋದಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಹಾಗೆ ಇಷ್ಟೆಲ್ಲ ಆದಮೇಲೆ ಈ ಸ್ಟೇಟ್ಮೆಂಟ್ಸ್ಗಳೆಲ್ಲ ಬಂದ ಮೇಲೆ ನಾಯಕತ್ವ ಬದಲಾವಣೆಗೆ, ಅಂದರೆ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅಣ್ಣಾಮಲೈ ಅವರು ಬಿಜೆಪಿ ಕಡೆಯಿಂದ, ನಾಯಕತ್ವ ಬದಲಾವಣೆಗೆ AIADMK ಮುಖ್ಯಸ್ಥ EPS ಅವರು ಪಟ್ಟು ಹಿಡಿತಾರೆ. ಅಣ್ಣಾಮಲೈ ಬದಲಿಗೆ ನಯಿನಾರ್ ನಾಗೇಂದ್ರನವರನ್ನ ಅಧ್ಯಕ್ಷರನ್ನಾಗಿ ಮಾಡುತ್ತೆ ಬಿಜೆಪಿ. ಈ ಅಧ್ಯಕ್ಷ ಸ್ಥಾನದಿಂದ ಯಾವಾಗ ಕೆಳಗೆ ಇಳಿತಾರೆ ಅಣ್ಣಾಮಲೈ, ಅಧ್ಯಕ್ಷ ಸ್ಥಾನ ಹೋದ್ಮೇಲೆ ಕಂಪ್ಲೀಟ್ ಆಗಿ ಪಕ್ಷದ ಚಟುವಟಿಕೆಯಿಂದ ಅಣ್ಣಾಮಲೈ ಸೈಲೆಂಟ್ ಆಗ್ತಾರೆ. ತಮಿಳುನಾಡಿನ ದ್ರಾವಿಡ ರಾಜಕಾರಣಕ್ಕೆ ಸವಾಲನ್ನು ಎಸೆಯೋದಕ್ಕೆ, ಚಾಲೆಂಜ್ ಮಾಡೋದಕ್ಕೆ ಇದೀಗ ಅಣ್ಣಾಮಲೈ ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಅವರು ಇದ್ರೆ ಬಿಜೆಪಿಗೆ ಏನ್ ಲಾಭ? ಅಕಸ್ಮಾತ್ ರಾಜೀನಾಮೆ ಕೊಟ್ರೆ ಏನ್ ನಷ್ಟ? ಜೊತೆಗೆ ಅವರು ಅಧ್ಯಕ್ಷರಾಗಿದ್ದಾಗ ಏನೆಲ್ಲ ಪ್ಲಸ್ ಆಗಿತ್ತು ಬಿಜೆಪಿಗೆ, ಹಾಗೆ ಅವರು ಅಧ್ಯಕ್ಷ ಸ್ಥಾನದ ಕೆಳಗಡೆ ಇಳಿದ ಮೇಲೆ ಏನೆಲ್ಲ ಮೈನಸ್ ಆಯಿತು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. 11% ವರ್ಸಸ್ 3% ಮತಗಳ ಲೆಕ್ಕಾಚಾರ ಏನಿದು? ಹಾಗಾದ್ರೆ ಏನಿದು ಲೆಕ್ಕಾಚಾರ? 11%, 3% ಏನಿದು ನಾನು ಹೇಳ್ತಾ ಹೋಗ್ತೀನಿ. ಅಣ್ಣಾಮಲೈ ಅಧ್ಯಕ್ಷರಾಗಿದ್ದಾಗ 2024ರ ಲೋಕಸಭೆಯಲ್ಲಿ 11% ಮತ ಗಳಿಕೆ ಆಗಿರುತ್ತೆ. ಆದರೆ ಅಧ್ಯಕ್ಷ ಸ್ಥಾನದಿಂದ, ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಯಾವಾಗ ಅವ್ರನ್ನ ಕೆಳಗೆ ಇಳಿಸ್ತಾರೆ, ಇಳಿದ ಮೇಲೆ 3% ಬಿಜೆಪಿಯ ಮತ ಪಾಲು ಕುಸಿತವನ್ನ ಕಂಡಿದೆ. ಯುವ ಜನತೆ ಹಾಗೂ ಹೊಸ ಮತದಾರರ ಮೇಲೆ ಅಣ್ಣಾಮಲೈ ಅವರ ಪ್ರಭಾವ ಹೆಚ್ಚು. ಈ ಕರ್ನಾಟಕದಲ್ಲೂ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಯಂಗ್ಸ್ಟರ್ಸ್ ಎಸ್ಪೆಷಲಿ. ಹಾಗೆ ಅಲ್ಲೂ ಕೂಡ ಯುವ ಜನತೆ ಹಾಗೂ ಹೊಸ ವೋಟರ್ಸ್ ಯಾರಿರ್ತಾರೆ, ನ್ಯೂ ವೋಟರ್ಸ್, ಅವರ ಮೇಲೆ ಇವರ ಪ್ರಭಾವ ಹೆಚ್ಚಾಗಿರುತ್ತೆ. ಅಕಸ್ಮಾತ್ ಅಣ್ಣಾಮಲೈ ಅವರು ಬಿಜೆಪಿ ಪಕ್ಷವನ್ನ ತೊರೆದ್ರೆ ಬಿಜೆಪಿಗೆ ಭಾರಿ ಹೊಡೆತ ಬೀಳುವಂತಹ ಆತಂಕ ನಿರ್ಮಾಣವಾಗಿದೆ. ಅಂದ್ರೆ ಕೇವಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ್ರೇನೆ ಇಷ್ಟು ಡಿಫ್ರೆನ್ಸ್ ಆಗಿದೆ ಮತಗಳಲ್ಲಿ. ಅಕಸ್ಮಾತ್ ಅವರು ಹೋಗೇ ಬಿಟ್ರೆ, ರಾಜೀನಾಮೆಯನ್ನು ಕೊಟ್ಟೇ ಬಿಟ್ರೆ ಇನ್ನೇನಾಗಬಹುದು ಎನ್ನುವಂಥ ಆತಂಕ. ಹೀಗಾಗಿ ಅಣ್ಣಾಮಲೈ ಅವರ ಮನಸ್ಸನ್ನ ಒಲಿಸೋದಕ್ಕೆ ದೆಹಲಿ ನಾಯಕರು ತೀವ್ರ ಹರಸಾಹಸವನ್ನೇ ಪಡ್ತಿದ್ದಾರೆ. ಮತ್ತೆ ಅವರಿಗೆ ಆಫರ್ಗಳನ್ನು ಇಡೋದಕ್ಕೆ ಮುಂದಾಗಬಹುದು. ಕೇಂದ್ರ ಸಚಿವ ಸ್ಥಾನ ಅಥವಾ
ಮತ್ತೆ ರಾಜ್ಯಾಧ್ಯಕ್ಷರ ಪಟ್ಟದ ಆಫರ್ಗಳನ್ನು ಕೂಡ ನೀಡಬಹುದು. ಏಕೆಂದರೆ ಡ್ಯಾಮೇಜ್ ಆಗಬಾರ್ದು, ಡ್ಯಾಮೇಜ್ ಕಂಟ್ರೋಲ್ ನೆಪದಲ್ಲಿ ಈ ರೀತಿ ಆಫರ್ಗಳನ್ನು ನೀಡಬಹುದು. ಹೀಗಾಗಿ ಕಾದು ನೋಡಬೇಕಿದೆ. ಆದರೆ ಜೂನ್ 4ರ ಮೇಲೆ ಸದ್ಯ ಎಲ್ಲರ ಕಣ್ಣಿದೆ. ಜೂನ್ 4ನೇ ತಾರೀಕು ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಅಂದರೆ ಅವತ್ತು ಇವರ ಹುಟ್ಟುಹಬ್ಬ, ಅಣ್ಣಾಮಲೈಯವರ ಹುಟ್ಟುಹಬ್ಬ. ಹೀಗಾಗಿ ಅವತ್ತೇನಾದರೂ ಹೊಸ ಸಂಘಟನೆ ಬಗ್ಗೆ, ಹೊಸ ಜನಶಕ್ತಿ ಆಂದೋಲನದ ಬಗ್ಗೆ ಏನಾದರೂ ಮಾಹಿತಿಯನ್ನು ನೀಡ್ತಾರಾ ಅಂತ ಎಲ್ಲರೂ ಕಾದಿದ್ದಾರೆ. ಜೂನ್ 4ರಂದು ಅಣ್ಣಾಮಲೈ ಹುಟ್ಟುಹಬ್ಬ, ಅವತ್ತೇ ಒಂದು ಮೇಜರ್ ಘೋಷಣೆಯನ್ನ ಮಾಡ್ತಾರಾ? ನಟ ವಿಜಯ್ ಅವರ ಟಿವಿಕೆ ಮಾದರಿಯಲ್ಲಿ ಹೊಸ ಪಕ್ಷವನ್ನ ಕಟ್ತಾರಾ ಅಥವಾ ಹೊಸ ಪಕ್ಷದ ಸಂಘಟನೆಯನ್ನ ಮಾಡ್ತಾರಾ? ಈಗಾಗಲೇ ಸೈಲೆಂಟ್ ಆಗಿ ಸರ್ವೆಯನ್ನ ನಡೆಸ್ತಾ ಇದೆ ಅಣ್ಣಾಮಲೈ ಆ್ಯಂಡ್ ಟೀಮ್ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಧಾನಿ ಮೋದಿಯೇ ನನ್ನ ಸ್ಫೂರ್ತಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ರು ಅಣ್ಣಾಮಲೈ ಅವರು. ಬಟ್ ಈಗ ಆ ಪಕ್ಷದ ವಿರುದ್ಧನೇ ಹೋಗೋದಕ್ಕೆ ಹೊರಟಿದ್ದಾರೆ ಅಣ್ಣಾಮಲೈ. ಹೊಸ ರಾಜಕೀಯದ ಚದುರಂಗದ ಆಟ ಇದು. ಅಂದರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ತಮಿಳುನಾಡು ರಾಜಕೀಯದಲ್ಲಿ 3ನೇ ಧ್ರುವವಾಗ್ತಾರ ಅಣ್ಣಾಮಲೈ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಅಕಸ್ಮಾತ್ ಏನಾದರೂ BJP ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗುತ್ತಾ ಅಥವಾ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ನೋಡಬೇಕು. ಇದಿಷ್ಟು ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ. ಅದಕ್ಕೂ ಮುನ್ನ ಬೇರೆ ರಾಷ್ಟ್ರಗಳ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾ ಹೋಗೋಣ. ನಿನ್ನೆ ಅಂತೂ ಅಕ್ಷರಶಃ ಎಸ್ಪೆಷಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ. ಯಾಕಂದರೆ ನಮ್ಮ ಹೆಮ್ಮೆಯ RCB ತಂಡ ಸತತ 2ನೇ ಬಾರಿಗೆ IPL ಟ್ರೋಫಿಯನ್ನು ಪಡೆದುಕೊಂಡಿದೆ. ಸಾಕಷ್ಟು ಅವಮಾನ, ಅಪಮಾನ, ಟ್ರೋಲಿಂಗ್ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿತ್ತು. ಈ 18 ವರ್ಷಗಳ ಜರ್ನಿ ನಿಜಕ್ಕೂ ಅದ್ಭುತವಾಗಿತ್ತು. ಪ್ರತಿ ಬಾರಿ ಏನಾದರೂ ಒಂದು ಟ್ರೋಲ್ ಮಾಡೋರು, ನಿಮ್ಮ ಕೈಲಿ ಆಗೋದಿಲ್ಲ, 49ಕ್ಕೆ ಆಲ್ ಔಟ್ ಆಗಿದ್ದೀರಾ, ಒಂದು ಹೀನಾಯ ದಾಖಲೆ ಇದೆ, ಅದು ಇದು ಎಲ್ಲವನ್ನ ಕೂಡ ಹೇಳಿದರು. ಹಾಗೆ ಕಳೆದ ಬಾರಿ ಗೆದ್ದಾಗಲೂ ಕೂಡ, ಗೆದ್ದು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಾಗಲೂ ಕೂಡ ಅದು ಲಕ್ ಅಷ್ಟೇ, ಅದೃಷ್ಟ ಅಷ್ಟೇ ಅನ್ನೋದಾಗಿ ಒಂದಷ್ಟು ಜನ ಟೀಕೆಗಳನ್ನು ಮಾಡಿದರು. ಆದರೆ ಈ ಬಾರಿ ಅದು ಅದೃಷ್ಟ ಅಲ್ಲ, ಅದು ನಮ್ಮ ಎಫರ್ಟ್ಸ್, ನಮ್ಮ ಹಾರ್ಡ್ ವರ್ಕ್ ಅಂತ ಮತ್ತೊಮ್ಮೆ ನಮ್ಮ RCB ತಂಡ ಪ್ರೂವ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ 2 ಸಲ ಚಾಂಪಿಯನ್ ಟ್ರೋಫಿಗೆ ಮುತ್ತಿಕ್ಕಿದೆ. ನಿಜಕ್ಕೂ ಕರುನಾಡಿನಲ್ಲಿ ಎಲ್ಲರೂ ಸಂಭ್ರಮಿಸಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರ ಅಬ್ಬರ ಜೋರಾಗಿತ್ತು. ಜೊತೆಗೆ ನಿನ್ನೆ ಒಂದಷ್ಟು ದಾಖಲೆಗಳನ್ನು ಕೊಹ್ಲಿ ಅವರು ಮಾಡಿದ್ರು. ಹಾಗೆ WPLನಲ್ಲಿ ಮಹಿಳೆಯರು ಕಪ್ನ ಗೆದ್ದು ಕೊಟ್ಟರೆ ಪುರುಷರ ವಿಭಾಗದಲ್ಲೂ ಕೂಡ ನಮಗೆ ಪ್ರಶಸ್ತಿ ಸಿಕ್ಕಿದೆ. ಹೀಗಾಗಿ ಅದು ಒಂದು ಹೊಸ ದಾಖಲೆ. ಒಂದೇ ವರ್ಷದಲ್ಲಿ 2 ಪ್ರಶಸ್ತಿ ನಮ್ಮ ಬೆಂಗಳೂರು ತಂಡಕ್ಕೆ ಲಭಿಸಿದೆ. ಹಾಗಾದರೆ ಈ ಬಾರಿಯ IPL ಯಾವ ರೀತಿ ಇತ್ತು, ನಮ್ಮ RCB ತಂಡದ ಜರ್ನಿ ಹೇಗಿತ್ತು? ಒಂದು ಬಲಿಷ್ಠ ತಂಡ GT ವಿರುದ್ಧ ಭರ್ಜರಿಯಾಗಿ ಜಯವನ್ನು ದಾಖಲಿಸಿತು ನಿನ್ನೆ. ಇದೆಲ್ಲದರ ಬಗ್ಗೆ ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಬಾರಿಯ IPLನಲ್ಲಿ ಏನೆಲ್ಲ ಇತ್ತು, ಯಾವ ರೀತಿ ನಮ್ಮ RCBಯ ಜರ್ನಿ ಹೇಗಿತ್ತು? 2026ರ IPLನಲ್ಲಿ RCB ಆಧಿಪತ್ಯವನ್ನು ಸ್ಥಾಪಿಸಿದೆ. ಯಾವ ರೀತಿ ಆಯಿತು ಇದು? ಇದೇನೋ ಅಷ್ಟು ಸುಲಭವಾಗಿರಲಿಲ್ಲ. ಭರ್ಜರಿಯಾಗಿ ಈ ಸೀಸನ್ನ ಸ್ಟಾರ್ಟ್ ಮಾಡಿದ್ರು RCB ತಂಡ. ಬಟ್ ಮಧ್ಯದಲ್ಲಿ ಒಂದಷ್ಟು ಎಡವು, ಏಳು ಬೀಳುಗಳು ಎಲ್ಲವೂ ಕೂಡ ಇತ್ತು. 2026ರ IPLನಲ್ಲಿ RCB ಆಧಿಪತ್ಯವನ್ನು ಸ್ಥಾಪಿಸಿದೆ. ಅಹಮದಾಬಾದ್ನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ RCB. ಹಾಗೆ ಫೈನಲ್ನಲ್ಲಿ ನಮ್ಮ ರನ್ ಮಷೀನ್ ಕಿಂಗ್ ಕೊಹ್ಲಿ ಮಿಂಚಿದ್ದಾರೆ. 42 ಎಸೆತಗಳಲ್ಲಿ 75 ರನ್ ಸಿಡಿಸಿ ಮಿಂಚಿದ್ದಾರೆ. ಸತತ 2ನೇ ಬಾರಿಗೆ IPL ಟ್ರೋಫಿಯನ್ನು ಬೆಂಗಳೂರು ತಂಡ ಮುಡಿಗೇರಿಸಿಕೊಂಡಿದೆ. ಟ್ರೋಫಿ ಗೆಲ್ಲೋ ಮೂಲಕ 20 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಕೂಡ RCB ಪಡೆದಿದೆ. ಜೊತೆಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ದು ಸಂಭ್ರಮಿಸಿದ್ದಾರೆ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ. ನಿಜಕ್ಕೂ ಇದಕ್ಕಿಂತ ಖುಷಿ ವಿಚಾರ, ಅದರಲ್ಲೂ ಕ್ರಿಕೆಟ್ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಇನ್ನೇನಿದೆ? ಈ ಎಷ್ಟು ವರ್ಷಗಳು ಏನು ಕಾದಿದ್ರು ಅದೆಲ್ಲವೂ ಕೂಡ ಮರ್ತೇ ಹೋಗುತ್ತೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ. ಅಹಮದಾಬಾದ್ನಲ್ಲಿ ಒಂದು ಇತಿಹಾಸವೇ ಸೃಷ್ಟಿಯಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ. ಯಾವಾಗಲೂ ಕೂಡ RCB ತಂಡ ಅಂತ ಅಂದರೆ ಬಾಯಿಗೆ ಬರ್ಸೆ ಗೆಲ್ತಾರೆ, ಆ ರೀತಿ ಇತ್ತು. ಬಟ್ ಈ ಕಳೆದ ಒಂದು 2 ಸೀಸನ್ಗಳಿಂದ ಆ ರೀತಿ ಇಲ್ಲ. ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾ ಇದೆ. ಟಾಪಲ್ಲೇ ಇರುತ್ತೆ ಅಂಕಪಟ್ಟಿಯಲ್ಲಿ. ಹಾಗೆ ಭರ್ಜರಿಯಾಗಿ ಫೈನಲ್ಸ್ಗೂ ಕೂಡ ಎಂಟ್ರಿಯನ್ನು ಕೊಡ್ತು. ಈಗ 2ನೇ ಬಾರಿ ಗೆದ್ದು ಚಾಂಪಿಯನ್ ಟ್ರೋಫಿಯನ್ನು ತನ್ನ ಮುಡಿಗೆ ಏರಿಸಿಕೊಂಡಿದೆ. ಹಾಗೆ ಇಲ್ಲಿ ನಾವು ನೋಡಬೇಕು, ಗುಜರಾತ್ GT ವಿರುದ್ಧ ಇದ್ದಿದ್ದು ಫೈನಲ್ಸ್.
ಗುಜರಾತ್ ಅವ್ರಿಗೆ ಅದು ಹೋಮ್ ಗ್ರೌಂಡ್ ಆಗಿತ್ತು, ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರುತ್ತೆ, ಹಾಗೆ ಆ ಸಪೋರ್ಟ್ ಇರುತ್ತೆ, ಚಿಯರ್ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಗುಜರಾತ್ ಮಣ್ಣಿನಲ್ಲಿ RCB ಘರ್ಜಿಸಿದೆ. ನರೇಂದ್ರ ಮೋದಿ ಅಖಾಡದಲ್ಲಿ ಗುಜರಾತ್ ವಿರುದ್ಧ RCBಗೆ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಿಕ್ಕಿದೆ. ಕೇವಲ 25 ಎಸೆತಗಳಲ್ಲಿ ಜೀವನದ ವೇಗದ IPL ಅರ್ಧಶತಕವನ್ನು ಸಿಡಿಸಿದ್ದಾರೆ ಕೊಹ್ಲಿ ಅವರು. ಅಜೇಯ 75 ರನ್ಗಳನ್ನು ಚಚ್ಚಿ ಪಂದ್ಯವನ್ನು ಗೆಲ್ಲಿಸಿದ್ದಾರೆ. ರನ್ ಮಷೀನ್, ಅದು ಕೂಡ ಲಾಸ್ಟ್ ಬಾಲ್ ಸಿಕ್ಸರ್ ಹೊಡೆದ್ರು. ಅದು ನಿಜಕ್ಕೂ ಒಂದು ರೀತಿ ಹಬ್ಬ ಅಂತಲೇ ಹೇಳಬಹುದು. RCB ಅಭಿಮಾನಿಗಳಿಗೆ ಚೇಸಿಂಗ್ ಮಾಸ್ಟರ್ ಅಂತ ಸುಮ್ಮನೆ ಕರೆಯೋದಿಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ. ಪದೇ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ಅವರು ಅದನ್ನು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಬೌಲಿಂಗ್ನಲ್ಲಿ ರಸಿಕ್ ಸಲ್ಮಾನ್ 3 ವಿಕೆಟ್ ಪಡೆದ್ರು, ಜೋಶ್ ಹೇಸಲ್ವುಡ್ 2 ವಿಕೆಟ್. ಮಾರಕ ದಾಳಿಗೆ ಅಕ್ಷರಶಃ GT ಬ್ಯಾಟರ್ಸ್ ದಂಗಾಗಿ ಹೋದ್ರು. ಇನ್ನು ವಾಷಿಂಗ್ಟನ್ ಸುಂದರ್ 50 ರನ್ಗಳನ್ನು ಹೊಡೆದ್ರೂ ಕೂಡ 155ಕ್ಕೆ ಗುಜರಾತ್ ಟೈಟನ್ಸ್ ಸ್ಕೋರ್ ಕುಸಿಯತ್ತೆ. ವೆಂಕಟೇಶ್ ಅಯ್ಯರ್ ಸ್ಫೋಟಕವಾದಂತಹ ಆರಂಭ ಹಾಗೆ ಸಿಕ್ಸರ್ ಮೂಲಕ ಪಂದ್ಯವನ್ನ ಮುಗಿಸಿದ್ದಾರೆ ಕೊಹ್ಲಿ. ಸ್ಟಾರ್ಟಿಂಗು ಎಂಡಿಂಗು ಎಲ್ಲವೂ ಕೂಡ ಸೂಪರ್ ಆಗಿತ್ತು. ಇನ್ನು ಫೈನಲ್ನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆದ್ದಿದ್ದಾರೆ 2ನೇ ಅತ್ಯಂತ ಹಿರಿಯ ಕ್ರಿಕೆಟಿಗ. ಹವಾಮಾನ ವೈಪರೀತ್ಯ ಇತ್ತು, ಪ್ರಯಾಣದ ಬಳಲಿಕೆಯಿಂದ GT ಆಟಗಾರರ ಪ್ರದರ್ಶನ ಕೂಡ ಕಳೆಗುಂದಿದೆ. ಯಾಕಂದರೆ ಅವರು ಮೊದಲನೇ ಕ್ವಾಲಿಫೈಯರ್ 1ನಲ್ಲಿ ಸೋತಿರ್ತಾರೆ. ಹೀಗಾಗಿ ಅವರು ಇನ್ನೊಂದು ಮ್ಯಾಚ್ನ ಆಡಿದ್ರು, ಕ್ವಾಲಿಫೈಯರ್ 2 ಆಡಿದ್ರು RR ವಿರುದ್ಧ. ಅದಾದಮೇಲೆ ಅವರು ಅಲ್ಲಿಂದ ಸ್ಟ್ರೇಟ್ ಆಗಿ ಜರ್ನಿ ಇರುತ್ತೆ, ಹಾಗೆ ವೆದರ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಇದರಿಂದ GT ಆಟಗಾರರ ಮೇಲೆ ಇದು ಪರಿಣಾಮವನ್ನು ಬೀರಿರುತ್ತೆ. ಹೀಗಾಗಿ ಅವರ ಪ್ರದರ್ಶನ ಕೂಡ ಡೌನ್ ಆಗಿತ್ತು. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಿಜಕ್ಕೂ ಒಂದು ಹೈ ವೋಲ್ಟೇಜ್ ಪಂದ್ಯ ಆಯಿತು. ಅಂದರೆ ಮದಗಜಗಳ ಕಾದಾಟ ಆಗಬಹುದು, ಬಾಯಿಗೆ ಬರ್ಸಿ ಗೆಲ್ಲಬಹುದು, ಹೀಗೆಲ್ಲ ಒಂದು ಥಾಟ್ ಇತ್ತು. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಬೇಗ ಗುಜರಾತ್ ಬ್ಯಾಟರ್ಸ್ಗಳನ್ನು ನಮ್ಮ RCB ಬೌಲರ್ಸ್ ಕಟ್ಟಿ ಹಾಕಿದ್ರು. ಹಾಗೆ IPL ಅಂತ ಅಂದರೆ ಈಗ IPL ಮುಗಿದು ಹೋಯಿತು, ನಮ್ಮ RCB ತಂಡ ಗೆದ್ದಿದೆ. ಆದರೆ IPLನಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನು ಕೊಡ್ತಾರೆ ಅಥವಾ ಈ ದಾಖಲೆಗಳನ್ನು ಮಾಡ್ತಾರೆ. ಆ ಪ್ರಶಸ್ತಿಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಈಗ ಆರೆಂಜ್ ಕ್ಯಾಪ್ ಆಗಿರ್ಬೋದು, ಪರ್ಪಲ್ ಕ್ಯಾಪ್, ಈ ಬಾರಿ ಯಾರಿಗೆಲ್ಲ ಸಿಕ್ಕಿದೆ ಅದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. IPL 2026ರ ಪ್ರಶಸ್ತಿ ಲಿಸ್ಟ್ ಈ ರೀತಿ ಇದೆ. ಇನ್ನು ಆರೆಂಜ್ ಕ್ಯಾಪ್ ನಮ್ಮ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಅವರ ಪಾಲಾಗಿದೆ. 776 ರನ್ಗಳನ್ನು ಈ ಬಾರಿ ಅವರು ಬಾರಿಸಿದ್ದಾರೆ. ಹಾಗೆ ಪರ್ಪಲ್ ಕ್ಯಾಪ್ ಕಗಿಸೋ ರಬಾಡ ಅವರ ಪಾಲಾಗಿದೆ. ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಕೂಡ ವೈಭವ್ ಸೂರ್ಯವಂಶಿ. ದಾಖಲೆಗಳ ಸುರಿಮಳೆಯೊಂದಿಗೆ ಅಂತ್ಯಗೊಂಡಿದೆ IPL 2026. ಈ ಸೀಸನ್ನಲ್ಲಿ ಪ್ರಮುಖ ಪ್ರಶಸ್ತಿಗಳ ಪಟ್ಟಿ ಪ್ರಕಟವಾಗಿದೆ. ರಾಜಸ್ಥಾನ್ ರಾಯಲ್ಸ್ನ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ 776 ರನ್ ಹಾಗೂ ದಾಖಲೆಯ 72 ಸಿಕ್ಸರ್ ಸಿಡಿಸಿ ಆರೆಂಜ್ ಕ್ಯಾಪ್ ತಗೊಂಡಿದ್ದಾರೆ. ಎಮರ್ಜಿಂಗ್ ಪ್ಲೇಯರ್ ಸಿಕ್ಕಿದೆ. ಹಾಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ಅಂತ ಬಂದರೆ ಅಲ್ಲಿ ಆ ತಂಡದ ಕಗಿಸೋ ರಬಾಡ 29 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ರೆ. RCBಯ ಮನೀಶ್ ಪಾಂಡೆ ಹಿಡಿದ ಅದ್ಭುತ ಕ್ಯಾಚ್ ಆಫ್ ದಿ ಸೀಸನ್ ಗೌರವ ಲಭಿಸಿದೆ. ಮತ್ತು ಉತ್ತಮ ಕ್ರೀಡಾ ಸ್ಫೂರ್ತಿ ಮೆರೆದ ಪಂಜಾಬ್ ಕಿಂಗ್ಸ್ ತಂಡ ಫೇರ್ ಪ್ಲೇ ಅವಾರ್ಡ್ಗೆ ಭಾಜನವಾಗಿದೆ. ಇದಿಷ್ಟು ಈ ಬಾರಿಯ IPL 2026ರ ಹೈಲೈಟ್ಸ್. ಅಂದರೆ ಯಾವೆಲ್ಲ ಪ್ರಶಸ್ತಿಗಳು ಯಾವ್ಯಾವ ತಂಡಕ್ಕೆ ಸಿಕ್ಕಿದೆ ಅಂತ. ಹಾಗೆ ಮತ್ತೊಂದು ಕಡೆ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಿಜಕ್ಕೂ ಡಬಲ್ ಧಮಾಕ, ನಿಜಕ್ಕೂ ಹೆಮ್ಮೆಯ ಕ್ಷಣ ಕನ್ನಡಿಗರಿಗೆ. ಒಂದೇ ವರ್ಷದಲ್ಲಿ ಡಬಲ್ ಟ್ರೋಫಿ ಸಿಕ್ಕಿದೆ. ಒಂದು ಕಡೆ ಲಕ್ಷ್ಮಿಯರು, ವನಿತೆಯರು ಒಂದು ಟ್ರೋಫಿನ ತಂದುಕೊಟ್ರೆ, ಇನ್ನೊಂದು ಕಡೆ IPLನಲ್ಲೂ ಕೂಡ ಪುರುಷರ ವಿಭಾಗದಲ್ಲಿ ಟ್ರೋಫಿ ಸಿಕ್ಕಿದೆ. WPLನಲ್ಲೂ ಟ್ರೋಫಿ ನಮ್ಮದಾಗಿತ್ತು. ಒಂದೇ ವರ್ಷದಲ್ಲಿ ಡಬಲ್ ಟ್ರೋಫಿ ಸಿಕ್ಕಿದೆ. ಒಂದೇ ವರ್ಷದಲ್ಲಿ IPL ಹಾಗೂ WPL ಟ್ರೋಫಿ ಗೆದ್ದ ಏಕೈಕ ಫ್ರಾಂಚೈಸಿ ಅಂದರೆ ಅದು ನಮ್ಮ RCB ತಂಡ. ಯಾವಾಗಲೇ ಫೀಲ್ಡ್ಗೆ ಇಳಿದ್ರೂ ಕೂಡ ಒಂದಲ್ಲ ಒಂದು ದಾಖಲೆಗಳನ್ನು ಮಾಡ್ತಲೇ ಇರುತ್ತೆ. ಸ್ಮೃತಿ ಮಂದಾನ ನೇತೃತ್ವದ ಮಹಿಳಾ ತಂಡದಿಂದ WPL 2026ರಲ್ಲಿ ನಮಗೆ ಜಯ ಸಿಕ್ಕಿತು, ಟ್ರೋಫಿ ಸಿಕ್ಕಿದೆ. ಈಗ ಪುರುಷರ ತಂಡದಿಂದ ಸತತ 2ನೇ ಬಾರಿ IPL ಕಪ್ ಸಿಕ್ಕಿದೆ. IPL ಇತಿಹಾಸದಲ್ಲಿ ಕಪ್ ಉಳಿಸಿಕೊಂಡ 3ನೇ ತಂಡ ಎಂಬ ಖ್ಯಾತಿ ಕೂಡ ಸಿಕ್ಕಿದೆ. 19 ಸೀಸನ್ಗಳ IPL ಹಾದಿಯಲ್ಲಿ RCBಗೆ ಈಗ 2ನೇ ಪ್ರಶಸ್ತಿ. ಹಾಗಾದರೆ ಈ ಹಿಂದೆ ಅಂದರೆ ಇದು IPL ಇತಿಹಾಸದಲ್ಲಿ ಕಪ್ ಉಳಿಸಿಕೊಂಡಂತಹ 3ನೇ ತಂಡ ಇದು. ಹಾಗಾದರೆ ಈ ಹಿಂದೆ ಯಾವೆಲ್ಲ ತಂಡಗಳು ಕಪ್ನ ಉಳಿಸ್ಕೊಂಡಿದ್ವು ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ 2010 ಹಾಗೂ 2011ರಲ್ಲಿ ಗೆದ್ದಿರುತ್ತೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್. ಹಾಗೆ ಮುಂಬೈ ಇಂಡಿಯನ್ಸ್ ಕೂಡ 2019 ಹಾಗೂ 2020ರಲ್ಲಿ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿತ್ತು. ಈಗ ನಮ್ಮ 3ನೇ ತಂಡ ನಮ್ಮ RCB 2025 ಹಾಗೂ 2026ರಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿಯನ್ನು ಗೆದ್ದಿದೆ. ಹಾಗೆ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಗಳನ್ನು ಪಡ್ಕೊಂಡಿದ್ದೀವಿ. ಆದರೆ ಈ IPL ಇತಿಹಾಸದಲ್ಲಿ ಒಂದಷ್ಟು ಜನ ಮಹಾ ಸುಲ್ತಾನರೇ ಇದ್ದಾರೆ, ಆಳ್ವಿಕೆಯನ್ನು ಮಾಡಿದ್ದಾರೆ. ಅಂದರೆ 5 ಕಪ್ಗಳು, 4, 3 ಈ ರೀತಿ ಭರ್ಜರಿಯಾಗಿ
ಆಳಿರುವಂಥ ಒಂದಷ್ಟು ತಂಡಗಳನ್ನು ನೋಡ್ತಾ ಹೋಗೋಣ. IPL ಇತಿಹಾಸದ ಮಹಾ ಸುಲ್ತಾನರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಚೆನ್ನೈ ಸೂಪರ್ ಕಿಂಗ್ಸ್ ಇವರು 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಅದು 2010, 2011, 2018, 2021 ಹಾಗೆ 2023ರಲ್ಲಿ. ಹಾಗೆ ಮುಂಬೈ ಇಂಡಿಯನ್ಸ್ ಅಂತ ಬಂದರೆ ಅವರು ಕೂಡ 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಯಾವ್ಯಾವ ವರ್ಷ ಅಂತ ಅಂದರೆ 2013, 2015, 2017, 2019 ಹಾಗೆ 2020ರಲ್ಲಿ 5 ಬಾರಿ CSK ಹಾಗೆ MI ಎರಡೂ ಕೂಡ 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ ಬಂದರೆ ಇವರು 3 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಒಂದು 2012ರಲ್ಲಿ, 2014ರಲ್ಲಿ, 2024ರಲ್ಲಿ. ಹಾಗೆ ನಮ್ಮ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ಬಾರಿ ಚಾಂಪಿಯನ್ಸ್, 2025 ಹೋದ ವರ್ಷ ಹಾಗೆ 2026 ಈ ವರ್ಷ. ರಾಜಸ್ಥಾನ್ ರಾಯಲ್ಸ್ 1 ಬಾರಿ ಆಗಿದ್ರು 2008ರಲ್ಲಿ. ಹಾಗೆ ಡೆಕ್ಕನ್ ಚಾರ್ಜರ್ಸ್ ಈ ತಂಡ ಈಗ ಇಲ್ಲ, ಇದು 1 ಬಾರಿ ಚಾಂಪಿಯನ್ ಆಗಿತ್ತು 2009ರಲ್ಲಿ. ಹಾಗೆ ಮತ್ತೆ ಮುಂದಕ್ಕೆ ಹೋಗೋದಾದ್ರೆ ಸನ್ರೈಸರ್ಸ್ ಹೈದರಾಬಾದ್ ಇದೆ, 1 ಬಾರಿ ಚಾಂಪಿಯನ್ ಆಗಿದ್ರು 2016ರಲ್ಲಿ. ಹಾಗೆ ಗುಜರಾತ್ ಟೈಟನ್ಸ್ ತಂಡ ಅಂದರೆ ಈಗ ಏನು ರನ್ನರ್ ಅಪ್ ಆಗಿದೆ ತಂಡ, ಈ ಬಾರಿ 2026ರಲ್ಲಿ ರನ್ನರ್ ಅಪ್ ಆಗಿರುವಂತಹ ತಂಡ ಗುಜರಾತ್ ಟೈಟನ್ಸ್ 1 ಬಾರಿ ಚಾಂಪಿಯನ್ ಆಗಿದ್ರು, ಅದು 2022ರಲ್ಲಿ. ಸದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹತ್ರ 5 ಟ್ರೋಫಿ, ಮುಂಬೈ ಇಂಡಿಯನ್ಸ್ ಹತ್ರ 5 ಇದೆ. ಬಟ್ ನಾವೇನು ಕಮ್ಮಿ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾವು ಕೂಡ ಗ್ರೋತ್ನ ಕಾಣ್ತಾ ಇದ್ದೀವಿ. 2 ಬಾರಿ ಚಾಂಪಿಯನ್ ಆಗಿದೆ ನಮ್ಮ RCB ತಂಡ. ಹಾಗಾದರೆ ನಿಜಕ್ಕೂ ಒಂದು ಇತಿಹಾಸವನ್ನೇ ನಮ್ಮ RCB ತಂಡ ಸೃಷ್ಟಿ ಮಾಡಿದೆ. IPL ಅಂದರೆ ನಾನು ಆಗಲೇ ಹೇಳಿದಾಗೆ ದಾಖಲೆಗಳ ಒಂದು ಮಹಾ ಸಂಗಮ ಅಂತ ಹೇಳ್ಬೋದು. IPL ಇತಿಹಾಸದ ಅಖಂಡ ದಾಖಲೆಗಳು ಯಾವ್ದ್ಯಾವುದು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 2016ರಲ್ಲಿ ವಿರಾಟ್ ಕೊಹ್ಲಿ ಅವರು ಬಾರಿಸಿರುವಂತಹ 973 ರನ್ಗಳ ದಾಖಲೆ ಇಂದಿಗೂ ಕೂಡ ಹಾಗೆ ಸೇಫ್ ಆಗಿದೆ, ಅವರ ಹೆಸರಲ್ಲೇ ಇದೆ. ಯಾರೂ ಕೂಡ ಅದನ್ನು ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. 2016ರಲ್ಲಿ ವಿರಾಟ್ ಕೊಹ್ಲಿ ಬಾರಿಸಿದ 973 ರನ್ಗಳ ದಾಖಲೆ ಇಂದಿಗೂ ಕೂಡ ಸೇಫ್ ಆಗಿದೆ. ಇನ್ನು ಪುಣೆ ವಿರುದ್ಧ ಕ್ರಿಸ್ ಗೇಲ್ ಸಿಡಿಸಿದ ಅಜೇಯ 175 ರನ್ ವಿಶ್ವ ದಾಖಲೆ ಅದು. ಹಾಗೆ 2014ರಲ್ಲಿ ಪಂಜಾಬ್ ವಿರುದ್ಧ ಕೇವಲ 25 ಎಸೆತಗಳಲ್ಲಿ 87 ರನ್ನನ್ನು ಚಚ್ಚಿದ್ರು ಸುರೇಶ್ ರೈನಾ, ಅದು ಕೂಡ ದಾಖಲೆ, ಅದು ಕೂಡ ಇಂದಿಗೂ ಯಾರೂ ಟಚ್ ಮಾಡಿಲ್ಲ. RCB ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಗರಿಷ್ಠ ರನ್ನನ್ನು ದಾಖಲೆ ಮಾಡಿತ್ತು. ಎಷ್ಟಂದ್ರೆ 3 ವಿಕೆಟ್ ನಷ್ಟಕ್ಕೆ 287 ರನ್ಗಳು, ಅದು ಕೂಡ ಯಾರೂ ಬೀಟ್ ಮಾಡಿಲ್ಲ. ಹರ್ಷಲ್ ಪಟೇಲ್ ಅವರ ಒಂದೇ ಓವರ್ನಲ್ಲಿ ರವೀಂದ್ರ ಜಡೇಜಾ ಸಿಡಿಸಿದ 37 ರನ್ ಸಾರ್ವಕಾಲಿಕ ದಾಖಲೆ ಇದು. ಹಾಗೆ ಕೇವಲ 13 ಎಸೆತಗಳಲ್ಲಿ 50 ಚಚ್ಚಿದ ಯಶಸ್ವಿ ಜೈಸ್ವಾಲ್ ಹಾಗೂ ಉರ್ವಿಲ್ ಪಟೇಲ್, ಇದು ಕೂಡ ಸೇಫ್ ಆಗಿದೆ, ಯಾರು ಕೂಡ ಇದನ್ನ ಬೀಟ್ ಮಾಡಿಲ್ಲ. ಹಾಗೆ ವಿರಾಟ್ ಕೊಹ್ಲಿ ABD ಜೋಡಿ ನಿರ್ಮಿಸಿರುವಂತಹ 229 ರನ್ಗಳ ಪಾರ್ಟ್ನರ್ಶಿಪ್ ನಿಜಕ್ಕೂ ಅನ್ಬ್ರೇಕಬಲ್ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ನೆಗೆಟಿವ್ ದಾಖಲೆ, KKR ವಿರುದ್ಧ RCB ಕೇವಲ 49 ರನ್ಗಳಿಗೆ ಆಲ್ ಔಟ್ ಆಯಿತು, ಇದು ಕೂಡ ಒಂದು ಕನಿಷ್ಠ ಮೊತ್ತ. ಆದರೆ ಇದನ್ನು ಕೂಡ ಮರೆಸೋ ರೀತಿ ನಮ್ಮ RCB ತಂಡ ಪ್ರದರ್ಶನವನ್ನು ನೀಡ್ತಾ ಇದೆ. ಭರ್ಜರಿಯಾಗಿ ಎಲ್ಲ ದಾಖಲೆಗಳನ್ನು ಮುರಿದು ಮುಂದಕ್ಕೆ ಸಾಗ್ತಾ ಇದೆ. ಇದೇ ರೀತಿ ಈ ಸಲಾನು ಕಪ್ ನಮ್ದೇ ಎನ್ನುವಂಥ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇದೇ ರೀತಿ ವಿಜಯ ಪತಾಕೆ ಮುಂದುವರಿಲಿ ಅಂತ ನಾವು ಕೂಡ ಹೇಳೋಣ. ಆದರೆ ಈಗ 5ನೇ ಸ್ಟೋರಿ ಹತ್ರ ಹೋಗೋಣ. ಈಗ IPL ಅಂತ ಅಂದರೆ ಅಲ್ಲಿ ಕೇವಲ ಸಿಕ್ಸರ್ಸು ಅಥವಾ ಬೌಂಡ್ರಿಗಳು ಮಾತ್ರ ಅಲ್ಲ, ಇಲ್ಲಿ ಒಳಗೊಳಗೆ ಕೋಟಿ ಹಣದ ಲೆಕ್ಕಾಚಾರ ಕೂಡ ಇರುತ್ತೆ. ಅಂದರೆ ತೆರೆ ಮೇಲೆ ನಮಗೆ ಕಾಣೋದು ಪ್ಲೇಯರ್ಸ್ ಯಾವ ರೀತಿ ಆಟ ಆಡ್ತಾರೆ, ಯಾವ ಪ್ರಶಸ್ತಿ ಸಿಗುತ್ತೆ, ಯಾರು ಗೆಲ್ತಾರೆ, ಏನು ಎತ್ತ ಅಷ್ಟೇ. ಬಟ್ ಒಳಗೊಳಗೆ ಈ ಆಕ್ಷನ್ ಟೈಮ್ನಲ್ಲಿ ಬಿಡ್ಡಿಂಗ್ ಆಗುತ್ತೆ, ಎಲ್ರಿಗೂ ಕೂಡ ಗೊತ್ತು, ಕೋಟಿ ವ್ಯವಹಾರ ಇದರಲ್ಲಿ ನಡೀತಾ ಇರುತ್ತೆ. ಇದೇ ರೀತಿ ಈ ಬಾರಿಯ ಸೆನ್ಸೇಷನ್, IPLನ ಸೆನ್ಸೇಷನ್ ಅಂದರೆ ಅದು ವೈಭವ್ ಸೂರ್ಯವಂಶಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ವೈಭವ್ ಸೂರ್ಯವಂಶಿಯನ್ನು 1 ಕೋಟಿ ಕೊಟ್ಟು ಏನು ಪರ್ಚೇಸ್ ಮಾಡಿರ್ತಾರೆ ರಾಜಸ್ಥಾನ ತಂಡ. ಬಟ್ ಆತನಿಂದ ಸಿಕ್ಕಾಪಟ್ಟೆ ಲಾಭ ಆಗಿದೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ಜೊತೆಗೆ ಒಂದು ಮನಿ ಮ್ಯಾಜಿಕ್ ಅನ್ನೇ ಇವರು ಮಾಡಿದ್ದಾರೆ. ಹಾಗಾದರೆ ಏನದು ಮನಿ ಮ್ಯಾಜಿಕ್, ಈತನ ಬ್ಯಾಟಿಂಗ್ ಶಕ್ತಿ ಎಂಥದ್ದು ಅಂತ ನೋಡ್ತಾ ಹೋಗೋಣ. 15ರ ಹರೆಯದ ವೈಭವ್ ಮನಿ ಮ್ಯಾಜಿಕ್ ಈ ರೀತಿ ಇದೆ. 1.10 ಕೋಟಿಗೆ RR ಪಾಲಾಗಿದ್ದ 15ರ ಹರೆಯದ ವೈಭವ್ ಸೂರ್ಯವಂಶಿ ಕಮಾಲ್ ಮಾಡ್ತಿದ್ದಾರೆ. ಬ್ಯಾಟಿಂಗ್ ಅಬ್ಬರದಿಂದ ರಾಜಸ್ಥಾನ್ ರಾಯಲ್ಸ್ಗೆ 33.87 ಕೋಟಿ ರೂಪಾಯಿ ಲಾಭವನ್ನು ಇವರು ತಂದುಕೊಟ್ಟಿದ್ದಾರೆ. ಹಾಗೆ IPL ಇತಿಹಾಸದ ಅತ್ಯಂತ ಯಶಸ್ವಿ ಮನಿ ಮ್ಯಾಜಿಕ್ ಹೂಡಿಕೆಯಾಗಿ ಇವರು ಉದಯಿಸಿದ್ದಾರೆ. ಕೇವಲ ಇಷ್ಟು 6 ಹೊಡೆದ್ರು, ಇಷ್ಟು 4 ಹೊಡೆದ್ರು ಅಥವಾ ಇಷ್ಟು ರನ್ ಗಳಿಸಿದ್ರು, 776 ರನ್ ಅಷ್ಟೇ ಅಲ್ಲ, ಒಳಗೊಳಗೆ ನಡೆಯುವಂಥ ಈ ಮನಿ ವಿಷಯ, ಕೋಟಿ ವ್ಯವಹಾರದ ವಿಷಯ, ಇದರಲ್ಲೂ ಕೂಡ ಟಾಪ್ನಲ್ಲಿದ್ದಾರೆ. 16 ಇನ್ನಿಂಗ್ಸ್ಗಳಲ್ಲಿ 776 ರನ್ ಚಚ್ಚಿ ಪ್ರತಿಷ್ಠಿತ ಆರೆಂಜ್ ಕ್ಯಾಪ್ ಅನ್ನು ಕೂಡ ಇವರು ಗೆದ್ದಿದ್ದಾರೆ. ಹೂಡಿಕೆಯ ಮೇಲಿನ ಆದಾಯ ಬರೋಬ್ಬರಿ 31.79 ಪಟ್ಟು ಹೆಚ್ಚಳ ಆಗಿದೆ ಈ 15ರ ಪೋರ್ನಿಂದ. ಹಾಗೆ ಬಾಲ್ ಬೈ ಬಾಲ್ ಡೇಟಾ ಆಧಾರಿತ ಇಂಪ್ಯಾಕ್ಟ್ ಮಾಡೆಲ್ನಲ್ಲಿ 34.97 ಕೋಟಿ ರೂಪಾಯಿ ಮೌಲ್ಯದ ಪ್ರದರ್ಶನವನ್ನ ನೀಡಿದ್ದಾರೆ. ಹಾಗೆ 7 ಪಂದ್ಯಗಳಲ್ಲಿ ಅತ್ಯುನ್ನತ ಪ್ರದರ್ಶನದ ಮೂಲಕ ಶುಭ್ಮನ್ ಗಿಲ್ಗೇನೆ ಸೆಡ್ಡು ಹೊಡೆದಿದ್ದಾರೆ ಈ ಬ್ಯಾಟರ್.
ಎಸ್, ಹಾಗೆ ನಾನಾಗಲೇ ಹೇಳಿದಾಗೆ ದಾಖಲೆಗಳ ಮೇಲೆ ದಾಖಲೆ. ವೈಭವ್ ಸೂರ್ಯವಂಶಿ ಅಂತ ಅಂದರೆ ಎದುರುಗಡೆ ಯಾರೇ ಇರಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಬೌಲರ್ ಇರಲಿ, ಚಚ್ಚೋದಷ್ಟೇ ಅವ್ರ ಕೆಲಸ. ವೈಭವದ ಸಿಕ್ಸರ್ಗಳ ಸುರಿಮಳೆಯನ್ನೇ ಇವರು ಗೈದಿದ್ದಾರೆ. ಏನೆಲ್ಲ ರೆಕಾರ್ಡ್ಸ್ಗಳನ್ನು ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಒಂದೇ ಸೀಸನ್ನಲ್ಲಿ 72 ಸಿಕ್ಸರ್ ಸಿಡಿಸಿ ಕ್ರಿಸ್ ಗೇಲ್ ದಾಖಲೆಯನ್ನು ಮುರಿದಿದ್ದಾರೆ ವೈಭವ್. ಜೈಪುರದಲ್ಲಿ ಹೈದರಾಬಾದ್ ವಿರುದ್ಧ 36 ಎಸೆತಗಳಲ್ಲೇ ಭರ್ಜರಿ ಶತಕವನ್ನ ಸಿಡಿಸಿದ್ರು. ಪವರ್ ಪ್ಲೇ ಅವಧಿಯಲ್ಲೇ 521 ರನ್ ಗಳಿಸಿ ಬೌಲರ್ಗಳಿಗೆ ನಡುಕವನ್ನ ಹುಟ್ಟಿಸಿದ್ದಾರೆ. ಯಾರೋ ಸಾಮಾನ್ಯ ಬೌಲರ್ ಅಲ್ಲ, ಬುಮ್ರಾ ಇದ್ರು, ಹೇಸಲ್ವುಡ್, ಭುವಿ, ಯಾರನ್ನೂ ಕೂಡ ಬಿಟ್ಟಿಲ್ಲ. ಎದುರಿಸಿದ 44 ಬೌಲರ್ಗಳಲ್ಲಿ 31 ಬೌಲರ್ಗಳಿಗೆ ಸಿಕ್ಸರ್ ರುಚಿಯನ್ನ ತೋರಿಸಿದ್ದಾನೆ ಈ ಬಾಲಕ. ಫುಲ್ ಶಾಟ್ ಮೂಲಕವೇ 20 ಸಿಕ್ಸರ್ ಸಿಡಿಸಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ ಸೂರ್ಯವಂಶಿ. ಹಾಗೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕು, 8 ಬೌಲರ್ಗಳಿಗೆ ಮೊದಲ ಎಸೆತಲ್ಲೇ ಸಿಕ್ಸರ್ ಸಿಡಿಸಿ ಸ್ವಾಗತವನ್ನ ಮಾಡಿದ್ದಾರೆ. ಫಸ್ಟ್ ಬಾಲೇ 6, 8 ಬೌಲರ್ಗಳಿಗೆ ಈ ರೀತಿ ಆಗಿದೆ. ಈ ರೀತಿ ಸಿಕ್ಸರ್ ಮೂಲಕ ಅವರನ್ನ ಸ್ವಾಗತ ಮಾಡಿದ್ದಾರೆ ಈ ಯಂಗ್ ಬ್ಯಾಟರ್ ವೈಭವ್ ಸೂರ್ಯವಂಶಿ. ಹಾಗೆ ಇವರ ಈ ಸಾಧನೆಗೆ ಒಂದಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಪ್ರತಿಷ್ಠಿತ ಪ್ರಶಸ್ತಿಗಳ ಸರದಾರ ಅಂದರೆ ನಮ್ಮ 15ರ ಪೋರ ವೈಭವ್ ಸೂರ್ಯವಂಶಿ. ಹಾಗಾದರೆ ಈ ಬಾರಿ IPL ನಲ್ಲಿ ಏನೆಲ್ಲ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಂತ ಕ್ವಿಕ್ ಆಗಿ ನೋಡೋಣ. ಆರೆಂಜ್ ಕ್ಯಾಪ್ ಸೇರಿದಂತೆ 5 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ವೈಭವ್. ಆರೆಂಜ್ ಕ್ಯಾಪ್ ಸಿಕ್ಕಿದೆ. ಹಾಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ MVP ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಪ್ರಶಸ್ತಿ ಸಿಕ್ಕಿದೆ. ಸೂಪರ್ ಸಿಕ್ಸರ್ ಮತ್ತು ಸೂಪರ್ ಸ್ಟ್ರೈಕರ್ ಪ್ರಶಸ್ತಿಗಳು ಕೂಡ ವೈಭವ್ ಪಾಲಿಗೆ ಬಂದಿದೆ. ಜೊತೆಗೆ ಟಾಟಾ ಸಿಯಾರಾ ಕಾರು ಕೂಡ ಇವರಿಗೆ ಸಿಕ್ಕಿದೆ. ಪ್ರಶಸ್ತಿಗಳ ರೂಪದಲ್ಲೇ ಬರೋಬ್ಬರಿ 55 ಲಕ್ಷ ರೂಪಾಯಿ ನಗದು ಬಹುಮಾನ ಇವರಿಗೆ ಸಿಕ್ಕಿದೆ. ICC ಅಧ್ಯಕ್ಷ ಜೈ ಶಾ ಜೊತೆ ಕುಳಿತು ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಿದ್ದಾರೆ ಈ ಸ್ಟಾರ್ ಆಟಗಾರ. ಅಂದ್ರೆ ಇವರ ಪ್ರಭಾವ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡಬಹುದು. ನಿನ್ನೆ ನಡೆದಂತಹ IPL ನಲ್ಲಿ ಇವರು ಯಾರ ಜೊತೆ ಕುತ್ಕೊಂಡು ನೋಡಿದ್ರು, ಮ್ಯಾಚ್ನ ನೋಡಿದ್ರು ಅನ್ನೋದೇ ಸಾಕ್ಷಿ ಇವರ ಪ್ರಭಾವ ಯಾವ ರೀತಿ ಇದೆ ಅನ್ನೋದಕ್ಕೆ. ಹಾಗೆ 15ರ ಪ್ರಾಯದಲ್ಲೇ ವೈಭವ್ ಕೋಟ್ಯಾಧಿಪತಿ ಆಗಿದ್ದಾರೆ. ಅಷ್ಟು ಒಂದ್ ಕಡೆ ಫೇಮ್ ಇದೆ, ಹಾಗೆ ಅದ್ರ ಜೊತೆ ಒಳಗೊಳಗೆ ಮನಿ ಕೂಡ ಬರ್ತಾ ಇದೆ. 15ರ ಪ್ರಾಯದಲ್ಲೇ ಕೋಟ್ಯಾಧಿಪತಿ ಆಗಿದ್ದಾರೆ. ಒಂದೇ ಸೀಸನ್ನಲ್ಲಿ ವೈಭವ್ ಗಳಿಸಿದ ಒಟ್ಟು ಅಂದಾಜು ಮೊತ್ತ 2.5ರಿಂದ 2.5ರಿಂದ 3 ಕೋಟಿ, 3.10 ಕೋಟಿ. ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಸಿಕ್ಕ ಒಪ್ಪಂದದ ಮೊತ್ತ 1.10 ಕೋಟಿ, ಅಂದರೆ ಆಕ್ಷನ್ ಅಲ್ಲಿ ಬಿಡ್ ಮಾಡಿ ಪರ್ಚೇಸ್ ಮಾಡಿದ್ದು. ಆಡಿದ 16 ಪಂದ್ಯಗಳಿಂದ ಲಭಿಸಿದ ಒಟ್ಟು ಪಂದ್ಯದ ಶುಲ್ಕ 1.20 ಕೋಟಿ. ಹಾಗೆ ಪ್ರತಿ ಪಂದ್ಯಕ್ಕೆ 7.5 ಲಕ್ಷದಂತೆ ವೈಭವ್ ಖಾತೆಗೆ ಬೃಹತ್ ಮೊತ್ತ ಜಮೆಯಾಗಿದೆ. ಎಮರ್ಜಿಂಗ್ ಪ್ಲೇಯರ್ ಮತ್ತು ಸೀಸನ್ನ ಸೂಪರ್ ಸಿಕ್ಸಸ್ ಪ್ರಶಸ್ತಿಯಿಂದ ತಲಾ 10 ಲಕ್ಷ ಗಳಿಕೆಯಾಗಿದೆ. ಒಟ್ಟು ಪ್ರಶಸ್ತಿ ಮತ್ತು ನಗದು ಬಹುಮಾನಗಳ ರೂಪದಲ್ಲೇ ಬಂದಿದೆ ಲಕ್ಷ ಹಣ. ಆರೆಂಜ್ ಕ್ಯಾಪ್ ಗೆದ್ದು ಇತಿಹಾಸ ಬರೆದ ಕಿಶೋರನಿಗೆ ಹಣದ ಹೊಳೆಯೇ ಹರಿದು ಬರ್ತಾ ಇದೆ. ಕೇವಲ ಫೇಮ್ ಮಾತ್ರ ಅಲ್ಲ, ಅಥವಾ ಕೇವಲ ಪ್ರಶಸ್ತಿಗಳು ಮಾತ್ರ ಅಲ್ಲ, ಒಂದಷ್ಟು ಇಷ್ಟು ಚಿಕ್ಕ ವಯಸ್ಸಿಗೇನೆ ಕೋಟ್ಯಾಧಿಪತಿ ಆಗಿದ್ದಾರೆ. ಅದು ಕೇವಲ ಯಾವುದು ಲಕ್ಕಿಂದ ಅಲ್ಲ, ತಮ್ಮ ನಿರಂತರ ಪರಿಶ್ರಮದಿಂದ. ಒಟ್ಟಾರೆಯಾಗಿ ಒಂದ್ ಕಡೆ RCB ಗೆದ್ದು ಒಂದು ಹೊಸ ಇತಿಹಾಸವನ್ನ ಬರೆದಿದೆ ವೈಭವ್ ಸೂರ್ಯವಂಶಿ. IPL ಅಂತ ಅಂದ್ರೆ ಬಹುಶಃ ಎಲ್ರಿಗೂ ನೆನಪಾಗೋದು ವೈಭವ್ ಸೂರ್ಯವಂಶಿ ಅವರ ಅಬ್ಬರ. ನಿಜಕ್ಕೂ ಮುಂದೆ ಭವಿಷ್ಯದಲ್ಲಿ ಭಾರತ ಕ್ರಿಕೆಟ್ ತಂಡದಲ್ಲಿ ಒಂದು ಒಳ್ಳೆ ಭವಿಷ್ಯ ಇವರಿಗೆ ಸಿಗುತ್ತೆ, ಅದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.